ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ ವಾಕ್ಯಗಳು 1ರಿಂದ ನಾವು ಕೆಲವು ವಾಕ್ಯಗಳನ್ನ ಓದುತ್ತಾ ನೋಡೋಣ. ಸಬ್ಬತ್ ದಿನ ಆದ ಮೇಲೆ ವಾರದ ಮೊದಲನೆಯ ದಿವಸ ಬೆಳಗಾಗುವಾಗ ಮಗ್ದಲದ ಮರಿಯಳು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. ಆಗ ಮಹಾಭೂಕಂಪವಾಯಿತು. ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿನಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡನು. ಅವನ ಮುಖಭಾವವು ಮಿಂಚಿನಂತೆ ಇತ್ತು, ಅವನ ಉಡುಪು ಹಿಮದಂತೆ ಬೆಳ್ಳಗಿತ್ತು. ಕಾವಲುಗಾರರು ಅವನಿಗೆ ಎದುರಿ ನಡಗಿ ಸತ್ತವರ ಹಾಗಾದರು. ಆಗ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕಿದ್ದೇವೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ ಅಂದನು. ಹಲ್ಲೆಲೂಯ. ಈ ವಾಕ್ಯಗಳನ್ನ ನಾವು ಓದಿ ನೋಡುವಾಗ ಮರಿಯಳು ಮತ್ತೆ ಬೇರೆ ಕೆಲ ಸ್ತ್ರೀಯರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಅವ್ರು ಮರಣ ಹೊಂದಿದ ನಂತರ ಸಮಾಧಿಯಲ್ಲಿ ಇಟ್ಟಿರ್ತಾರೆ. ಆ ಸಮಾಧಿಯ ಬಳಿಗೆ ಇವ್ರೇನ್ ಮಾಡ್ತಾರೆ, ಬೆಳಿಗ್ಗೆನೆ ಎದ್ದು ಇನ್ನು ಕತ್ತಲಿರುವಾಗಲೇ ಹೋಗ್ತಾರೆ. ಆದ್ರೆ ಅಷ್ಟರಲ್ಲಿ ಏನಾಗುತ್ತೆ ಅಂದ್ರೆ, ಅವ್ರು ಬರ್ತಾ ಇದ್ದ ಸಮಯದಲ್ಲಿ ಒಂದು ದೊಡ್ಡ ದೇವದೂತನು ಇಳಿದು ಬರ್ತಾನೆ. ಇಳಿದು ಬಂದು ಆ ಸಮಾಧಿಯ ಕಲ್ಲನ್ನ ತಾನು ಜರುಗಿಸಿ ಅಲ್ಲಿ ಕುತ್ಕೊಳ್ತಾನೆ. ಇಷ್ಟರಲ್ಲಿ ಈ ಶಾಸ್ತ್ರಿಗಳು ಫರಿಸಾರಿಗಳು ಇವರು ಯೇಸು ಕ್ರಿಸ್ತನನ್ನ ತಗೊಂಡು ಹೋಗಿ ಬಲವಂತಪಡಿಸಿ ಶಿಲುಬೆಗೆ ಒಪ್ಪಿಸಿ ಮರಣಕ್ಕೆ ಅವರು ಹಾಕ್ಸಿರ್ತಾರೆ. ಇವ್ರೇನ್ ಮಾಡ್ತಾರೆ ಅಂದ್ರೆ, ಯೇಸು ಕ್ರಿಸ್ತನ ಮರಣ ಹೊಂದಿ ಆತನ ಸಮಾಧಿ ಇಡಲ್ಪಟ್ಟ ನಂತರ ಮತ್ತೆ ಪಿಲಾತನ ಹತ್ರ ಹೋಗ್ತಾರೆ. ಹೋಗ್ಬಿಟ್ಟು ಈ ಯೇಸು ಜೀವದಿಂದಿದ್ದಂತ ಸಮಯದಲ್ಲಿ ನಾನು ಸತ್ತೋದ ಮೇಲೆ ಮತ್ತೆ ಬರ್ತೀನಿ ಅಂತೆಲ್ಲ ಹೇಳ್ತಾ ಇದ್ದ. ಅದರಿಂದ ಅವನು ಜೀವಂತವಾಗಿ ಎದ್ದು ಬರುವಂತ ಸಾಧ್ಯತೆ ಏನಿಲ್ಲ. ಆದ್ರೆ ಅಕಸ್ಮಾತ್ ಸಮಾಧಿಯಲ್ಲಿ ನಾವು ಅದನ್ನ ಶರೀರವನ್ನು ಇಟ್ಟ ನಂತರ ಕತ್ತಲಿರುವಾಗ ಶಿಷ್ಯನ ಯಾರಾದ್ರು ಬಂದ್ರು ಕಲ್ಲನ್ನು ತಳ್ಳಿಬಿಟ್ಟು ಶರೀರವನ್ನು ತಗೊಂಡೋಗಿ ಎಲ್ಲೋ ಮುಚ್ಚಿಟ್ಬಿಟ್ಟು ಆಮೇಲೆ ನೋಡಿ ಸಮಾಧಿಯಲ್ಲಿ ಆತನ ಶರೀರ ಇಲ್ಲ, ಆತನ ಜೀವಂತವಾಗಿದ್ದಾನೆ, ಆತನ ಹೇಳಿದ ಹಾಗೆ ಬದುಕಿದ್ದಾನೆ ಅಂತೆಲ್ಲ ಶುರು ಮಾಡ್ಬಿಟ್ರೆ ಏನ್ ಮಾಡೋದು? ಆವಾಗ ಮೊದಲನೇ ಮೋಸಕ್ಕಿಂತಲೂ ಎರಡನೇ ಮೋಸ ತುಂಬಾ ದೊಡ್ಡದಾಗಿರುತ್ತೆ. ಅದರಿಂದ 3 ದಿನಗಳವರೆಗೆ ನೀವೇನ್ ಮಾಡ್ಬೇಕು ಅಂದ್ರೆ ಕಾವಲುಗಾರರನ್ನ ನೆನೆಸ್ಬೇಕು ಅಂತ ಪಿಲಾತನ ಹತ್ರ ಕೇಳ್ತಾನೆ. ಪಿಲಾತ ಏನ್ ಮಾಡ್ತಾನೆ, ಸರಿ ಆಯ್ತು ಹೋಗಿ ಅಂತ ಅಂದ್ಬಿಟ್ಟು ಒಂದಷ್ಟು ದಂಡು ಸೈನಿಕರನ್ನು ಕಳಿಸ್ತಾನೆ. ಅವ್ರೇನ್ ಮಾಡ್ತಾರೆ, ಸಮಾಧಿಯ 4 ಕಡೆಗಳಲ್ಲೂ ಕೂಡ ಹಗಲು ರಾತ್ರಿ ಕಾವಲು ಕಾಯ್ತಾ ಇರ್ತಾರೆ. 4 ಕಡೆಯಿಂದ ಕೂಡ ಯಾರು ಕೂಡ ಸಮಾಧಿ ಹತ್ರಕ್ಕೆ ಬರಬಾರ್ದು. ಆತರ ಶಿಫ್ಟ್ ಮೇಲೆ ಒಬ್ಬರಾದ್ಮೇಲೆ ಒಬ್ರು ಅವ್ರೇನು ಸರದಿಯ ಮೇಲೆ ಆ ಸಮಾಧಿಯನ್ನ ಕಾವಲು ಕಾಯ್ತಾ ಇರ್ತಾರೆ. ಇದೇ ರೀತಿ ಕಾವಲು ಕಾಯ್ತಾ ಇರ್ತಾರೆ. ಆಗ ದೇವದೂತ ಏನ್ ಮಾಡ್ತಾನೆ, ಇಳಿದು ಬಂದು ಆ ಕಲ್ಲನ್ನ ಜರುಗಿಸ್ತಾರೆ. ಅಷ್ಟರಲ್ಲಿ ಅಲ್ಲಿದ್ದಂತ ಸೈನಿಕರಿಗೆ ಆ ದೇವದೂತನನ್ನ ನೋಡಿದ ತಕ್ಷಣ ಏನಾಗ್ಬಿಡುತ್ತೆ, ಇವ್ರು ಸತ್ತ ಹಾಗೆ ಆಗ್ಬಿಡುತ್ತೆ. ಅಯ್ಯೋ ಯಾರಪ್ಪ ಇದು ಹಿಂಗ್ ಬಂದ್ಬಿಟ್ಟಿದೆ ಪ್ರಕಾಶಮಾನವಾಗಿ ಭಯಂಕರವಾಗಿ ಅಂತ ಅನ್ಕೊಂಡು ಇವ್ರು ಸತ್ತೋದ ಹಾಗೆ ಆಗ್ಬಿಡ್ತಾರೆ. ಆದ್ರೆ ಅಷ್ಟರಲ್ಲಿ ಆ ದೇವದೂತ ಏನ್ ಮಾಡ್ತಾನೆ, ಆ ಸ್ತ್ರೀಯರನ್ನ ನೋಡಿ ಒಂದ್ ಮಾತು ಹೇಳ್ತಾರೆ, ನೀವು ಶಿಲುಬೆಗೆ ಹಾಕಲ್ಪಟ್ಟಂತ ಯೇಸುವನ್ನು ಹುಡುಕ್ತಾ ಇದ್ದಾರಲ್ವಾ, ಬನ್ನಿ ನೋಡಿ ಆತನು ಇಲ್ಲ, ಆತನು ಹೇಳಿದ ಹಾಗೆ ಜೀವದಿಂದ ಎದ್ದಿದ್ದಾನೆ ಅಂತ ಅವ್ರು ಹೇಳ್ತಾರೆ. ಹಲ್ಲೆಲೂಯ. ಯೇಸು ಕ್ರಿಸ್ತನನ್ನ ಸಮಾಧಿ ಹಿಡಿದಿರೋದಕ್ಕೆ ಸಾಧ್ಯ ಇಲ್ಲ. ಯೇಸು ಕ್ರಿಸ್ತನನ್ನ ಸೈನಿಕರು ಹಿಡಿದಿರೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಜೀವಂತವಾಗಿ ಎದ್ದಿದ್ದಾನೆ. ಹಲ್ಲೆಲೂಯ. ಆಗ ಯೇಸು ಕ್ರಿಸ್ತನು ಜೀವಂತವಾಗಿ ಎದ್ದನು. ಆದ್ರೆ ಆತನ ಜೀವಂತವಾಗಿ ಯಾವ ಕಾರಣಕ್ಕಾಗಿ ಎದ್ದೇಳ್ಬೇಕಾಗಿತ್ತು? ಆತನ ಜೀವಂತವಾಗಿ ಎದ್ದದ್ದರ ಮಹತ್ವ ಏನು ಅನಂತ ನಾವು ಯೋಚನೆ ಮಾಡಿ ನೋಡಿದ್ರೆ, ಯೇಸು ಕ್ರಿಸ್ತನು ಯಾವ ಕಾರಣಕ್ಕಾಗಿ ಜೀವಂತವಾಗಿ ಎದ್ದೇಳ್ಬೇಕಾಗಿತ್ತು ಅಂತಂದ್ರೆ, ತಾನು ದೇವರ ಕುಮಾರನು ಅನ್ನೋದನ್ನು ನಿರೂಪಿಸುವುದಕ್ಕಾಗಿ ತಾನು ಜೀವಂತವಾಗಿ ಎದ್ದೇಳಲೇಬೇಕಾಗಿತ್ತು. ಯೇಸು ಕ್ರಿಸ್ತನು ಅವರು ಈ ಲೋಕದಲ್ಲಿ ಸೇವೆ ಮಾಡುವಂತ ಕಾಲಗಳಲ್ಲಿ ನಾನು ದೇವರ ಕುಮಾರನು, ನಾನು ಕರ್ತನು ಎಂಬುದಾಗಿ ಅವ್ರು ಹೇಳಿದ್ರು. ಆದ್ರೆ ನಾನು ದೇವರ ಕುಮಾರನು ಎಂಬುದಾಗಿ ಅವ್ರು ಹೇಳಿದ್ರು. ಆದ್ರೆ ಒಂದು ವ್ಯಕ್ತಿ ಯಾರಾದ್ರೂ ದೇವರಾಗಿರೋದಾದ್ರೆ ಆ ವ್ಯಕ್ತಿಯಲ್ಲಿ ದೇವರ ಗುಣ ಸ್ವಭಾವಗಳು ಇರಬೇಕು. ಸಾಮಾನ್ಯವಾಗಿ ನಾವು ದೇವರಂದ್ರೆ ಏನ್ ಕಲ್ಪನೆ ಇರುತ್ತೆ ನಮಗೆ? ಮನುಷ್ಯನಿಗೆ, ಎಲ್ಲಾ ಮನುಷ್ಯರಿಗೂ ಸರಿ, ದೇವರು ಅಂತ ಹೇಳಿದ್ರೆ ಅವ್ರ ಕಲ್ಪನೆ ಏನಿರುತ್ತೆ, ದೇವರ ಬಗ್ಗೆ ಅವ್ರ ಅಭಿಪ್ರಾಯ ಏನಿರುತ್ತೆ? ಸಾಮಾನ್ಯವಾಗಿ ಮನುಷ್ಯರು ಏನ್ ಹೇಳ್ತಾರೆ ಅಂದ್ರೆ, ದೇವರು ಅಂದ್ರೆ ಅವ್ರಿಗೆ ಅಸಾಧ್ಯವಾದದ್ದು ಯಾವುದು ಇರಬಾರದು. ದೇವರಿಗೆ ಎಲ್ಲಾ ಸಾಧ್ಯವಾಗಿರುತ್ತೆ, ಎಲ್ಲಾ ಸಾಧ್ಯವಾಗಿರುವಂತವ್ರನ್ನೇ ನಾವು ದೇವರು ಅಂತ ಹೇಳೋದು. ನನ್ ಕೈಯಲ್ಲಿ ಅದೇನೋ ಮಾಡಕ್ಕಾಗಲ್ಲ, ಇದೇನೋ ಮಾಡಕ್ಕಾಗಲ್ಲ, ಅದ್ ನನ್ಗೆ ಗೊತ್ತಿಲ್ಲ ಅಂತೆಲ್ಲ ಹೇಳಿದ್ರೆ ಅವ್ರನ್ನ ದೇವ್ರಂತ ಹೇಳಕ್ಕಾಗತ್ತಾ? ಆ ರೀತಿಯಾಗಿ ಹೇಳೋದಕ್ಕಾಗುದಿಲ್ಲ. ದೈವಿಕ ಸ್ವಭಾವ ಯಾವುದು ಅಂತಂದ್ರೆ, ಆತನು ಸರ್ವವ್ಯಾಪಿ, ಎಲ್ಲಾ ಕಡೆಗಳಲ್ಲಿ ಇರ್ತಾನೆ, ಎಲ್ಲವನ್ನು ತಿಳಿದಿರ್ತಾನೆ, ಎಲ್ಲವನ್ನು ಮಾಡೋದಕ್ಕೆ ಆತನಿಗೆ ಶಕ್ತಿ ಇದೆ. ಅಂತವ್ರನ್ನೇ ನಾವು ದೇವರಂತ ಗುರುತಿಸೋದು ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಹಾಗೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ನಾವು ಜೀವಿಸುವಂತ ಕಾಲಗಳಲ್ಲಿ ತಾನು ಕರ್ತನು, ತಾನು ದೇವರ ಕುಮಾರನು ಎಂಬುದಾಗೆಲ್ಲ ಹೇಳಿದ್ರು. ಆದ್ರೆ ತಾನು ಕರ್ತನು, ದೇವರ ಕುಮಾರನು ಅನ್ನೋದಕ್ಕೆ ರುಜುವು ಏನು? ಈ ಲೋಕದಲ್ಲಿ ಕೂಡ ದೇವರು ಭೂಲೋಕವನ್ನು ಉಂಟು ಮಾಡಿ ಮನುಷ್ಯರನ್ನು ಉಂಟು ಮಾಡಿದಂತ ಪ್ರಾರಂಭ ಕಾಲಗಳಿಂದ ಈವರೆಗೂ ಸಹ ಅವರನ್ನ ದೇವರು ಅಂತ ಹೇಳಿಕೊಂಡಿರುವಂತ ಎಷ್ಟೋ ಮನುಷ್ಯರಿದ್ದಾರೆ.
ಅವ್ರು ಬದುಕಿರುವಾಗ ಅವರು ದೇವರಂತ ಜನಗಳಿಗೆ ತೋರಿಸ್ಕೊಂಡು ಜನಗಳಿಂದ ಮಾನ ಮರ್ಯಾದೆ ಸನ್ಮಾನಗಳನ್ನ ಭಕ್ತಿಯನ್ನ ಸ್ವೀಕರಿಸಿದಂತ ಎಷ್ಟೋ ಜನಗಳಿದ್ದಾರೆ. ಆದ್ರೆ ಎಷ್ಟೋ ಜನಗಳಿದ್ರು ಎಲ್ಲರೂ ಸತ್ತೋಗಿ ಅವರೆಲ್ಲರೂ ಸಹ ಸಮಾಧಿ ಮಾಡಲ್ಪಟ್ಟಿದ್ದಾರೆ. ಈಗ ಯೇಸು ಕ್ರಿಸ್ತನು ಸಹ ತಾನು ಕರ್ತನು, ತಾನು ದೇವರ ಕುಮಾರನು ಎಂಬುದಾಗಿ ಅವರನ್ನ ತೋರ್ಪಡಿಸಿಕೊಂಡು, ಆದ್ರೆ ಈಗ ಅದನ್ನು ನಿಜವಾಗ್ಲೂ ದೇವರ ಕುಮಾರನು ಅನ್ನೋದಕ್ಕೆ ರುಜುವು ಏನು ಅಂತಂದ್ರೆ, ತಾನು ದೇವರಿಗಿರುವಂತ ಗುಣ ಸ್ವಭಾವಗಳು ತನ್ನಲ್ಲಿ ಪ್ರಕಟ ಆಗಬೇಕು. ಆಗಲೇ ತಾನು ದೇವರಂತ ಒಪ್ಕೊಳ್ಳೋದಕ್ಕೆ ಸಾಧ್ಯ. ದೇವರಿಗೆ ಯಾವುದೂ ಅಸಾಧ್ಯವಲ್ಲ, ಎಲ್ಲವನ್ನು ಮಾಡೋದಕ್ಕೆ ದೇವರಿಗೆ ಸಾಧ್ಯ. ಯೇಸು ಕ್ರಿಸ್ತನ ಆ ರೀತಿಯಾಗಿ ಜೀವಿಸಿದ್ರ ಅಂತ ನಾವು ಯೋಚನೆ ಮಾಡಿದ್ರೆ, ಯೇಸು ಕ್ರಿಸ್ತನ ಆ ರೀತಿಯಾಗಿ ಜೀವಿಸಿದ್ರು. ಅವರು ಸಕಲ ರೋಗಗಳನ್ನ ವಾಸಿ ಮಾಡಿದ್ರು. ಯಾರೆಲ್ಲ ಅವರ ಬಳಿಗೆ ರೋಗಿಸ್ಥರಾಗಿ ಬಂದ್ರು ಅವರೆಲ್ಲರನ್ನ ಗುಣ ಮಾಡಿದ್ರು. ಅವರನ್ನ ಬಂದು ಅವ್ರ ಮೇಲೆ ನಂಬಿಕೆಯಿಂದ ಅವ್ರ ವಸ್ತ್ರವನ್ನು ಮುಟ್ಟಿದಂತ ಎಲ್ಲರೂ ಸಹ ಗುಣ ಆದ್ರು. ಇವರು ಯಾರ ಮೇಲೆ ಕೈ ಇಟ್ರೋ ಅವರು ಎಲ್ಲರೂ ಗುಣ ಆದ್ರು. ಏನೇ ಕಷ್ಟ ಬಾಧೆ ಸಮಸ್ಯೆಗಳಿಂದ ಯೇಸು ಕ್ರಿಸ್ತನ ಹತ್ರ ಬಂದಿದ್ರು ಕೂಡ ಅವೆಲ್ಲವುಗಳಿಂದ ಜನಗಳು ಆತನ ಬಳಿಗೆ ಬಂದು ಬಿಡುಗಡೆಯನ್ನು ಹೊಂದಿಕೊಂಡು ಹೋದ್ರು. ಅಯ್ಯೋ, ಅಲ್ಲಿ ಯೇಸು ಸ್ವಾಮಿ ಇದ್ರು, ನಾವು ಓದ್ವಿ, ಅದನ್ನೊಂದು ಏನು ಮಾಡಕ್ ಆಗ್ಲಿಲ್ಲ ಅಂತ ಯಾರು ಕೂಡ ಆತನ ಸೇವೆ ಮಾಡುತ್ತಾ ಇದ್ದಂತ ಕಾರ್ಯಗಳಲ್ಲಿ ಹೇಳುವುದಕ್ಕೆ ಆಗಲಿಲ್ಲ. ಎಲ್ಲವನ್ನು ವಾಸಿ ಮಾಡ್ತಾನೆ, ಎಲ್ಲವನ್ನು ಚೆನ್ನಾಗಿ ಮಾಡ್ತಾನೆ, ಈತನ ಯಾರಿರಬಹುದು ಅಂತ ಜನಗಳೇ ಆಶ್ಚರ್ಯಪಟ್ಟರು. ದೆವ್ವಗಳಿಂದ ಹಿಡಿಯಲ್ಪಟ್ಟಂತವರನ್ನ ಬಿಡುಗಡೆ ಮಾಡುವಂತದನ್ನ ನಾವು ಕಾಣ್ತೇವೆ. ಸತ್ತವರನ್ನ ಎಬ್ಬರಿಸುವಂತದನ್ನ ನಾವು ಕಾಣ್ತೇವೆ. ಮತ್ತೆ ನೀರನ್ನ ದ್ರಾಕ್ಷರಸವಾಗಿ ಬದಲಾಯಿಸುವಂತದನ್ನ ನಾವು ಕಾಣ್ತೇವೆ. 5 ರೊಟ್ಟಿ 2 ಮೀನುಗಳನ್ನ 5,000 ಜನಗಳಿಗೆ ಹಂಚಿಕೊಡುವಂತದನ್ನ ನಾವು ಕಾಣ್ತೇವೆ. ಆಶ್ಚರ್ಯಕರವಾಗಿ ಸಮುದ್ರದಲ್ಲಿ ಮೀನುಗಳನ್ನ ಒದಗಿಸಿ ಕೊಡುವಂತದನ್ನ ನಾವು ಕಾಣ್ತೇವೆ. ಅವ್ರು ಸಮುದ್ರದಲ್ಲಿ ಪ್ರಯಾಣ ಮಾಡುವಾಗ ದೊಡ್ಡ ಬಿರುಗಾಳಿ ಬಂದು ಅಲೆಗಳು ಬರುವಾಗ ಒಂದು ಮಾತಿನಲ್ಲಿ ಗದರಿಸಿ ಆ ಬಿರುಗಾಳಿಯನ್ನು ಅಲೆಗಳನ್ನ ನಿಲ್ಲಿಸುವಂತದನ್ನ ನಾವು ಕಾಣ್ತೀವಿ. ಅದನ್ನ ನೋಡಿದಂತ ಶಿಷ್ಯರು ಈತನ ಯಾರಿರಬಹುದು, ಬಿರುಗಾಳಿಯು ಅಲೆಗಳು ಈತನ ಹೇಳಿದ ಹಾಗೆ ಕೇಳುತ್ತವಲ್ಲ ಎಂಬುದಾಗಿ ಆಶ್ಚರ್ಯಪಟ್ಟು ಹೋದರು. ಅದು ಮಾತ್ರ ಅಲ್ಲದ ತಾನು ನೀರಿನ ಮೇಲೆ ನಡೆದು ಬಂದರು. ಕೊನೆಗೆ ಏನ್ ಮಾಡಿದ್ರು ಅಂದ್ರೆ ಅವ್ರನ್ನ ಹಿಡ್ಕೊಂಡು ಶಿಲುಬೆಯಲ್ಲಿ ಹೊಡೆದು ಸಾಯಿಸ್ಬಿಟ್ರು. ಆದ್ರೆ ಅದನ್ನ ಹಿಡ್ಕೊಂಡು ಶಿಲುಬೆಯಲ್ಲಿ ಹೊಡೆದು ಸಾಯಿಸಿದ್ರು ಕೂಡ ತಾನು ಮತ್ತೆ ಸಮಾಧಿಯಿಂದ ಜೀವಂತವಾಗಿದ್ದರು. ಹಲ್ಲೆಲೂಯ. ಆಗ ಆತನು ಈ ಲೋಕದಲ್ಲಿ ಇದ್ದುಕೊಂಡು ಮಾಡಿದಂತ ಕಾರ್ಯಗಳಿಂದನೂ ಕಡೆಗೆ ಅವರು ಮರಣ ಹೊಂದಿ ಮರಣವನ್ನ ತಾನು ಜಯಿಸಿ ಬಂದದ್ದರಿಂದಲೂ ಆತನು ದೇವರ ಕುಮಾರನು ದೇವರು ಆಗಿದ್ದಾನೆ ಎನ್ನುವುದು ರುಜುವಾಗುತ್ತೆ. ಹಲ್ಲೆಲೂಯ. ಆಗ ಯೇಸು ಕ್ರಿಸ್ತನು ಯಾವ ಕಾರಣಕ್ಕಾಗಿ ಎದ್ದು ಬರಬೇಕಾಗಿತ್ತು ಅಂತಂದ್ರೆ, ತಾನು ದೇವರ ಕುಮಾರನು ಆಗಿದ್ದೇನೆ ಎನ್ನುವುದನ್ನ ತೋರಿಸುವುದಕ್ಕಾಗಿ ಆತನ ಎದ್ದು ಬರಲೇಬೇಕಾಗಿತ್ತು. ಎಷ್ಟೋ ಜನಗಳು ನಾವು ದೇವರು ಅಂತ ಹೇಳಿಕೊಂಡು ಸತ್ತೋಗಿರೋಂಥವ್ರು ಎಷ್ಟೋ ಜನ ಈ ಭೂಲೋಕದಲ್ಲಿ ಇದ್ದಾರೆ. ಅವ್ರ ಸಮಾಧಿಗಳು ಇವತ್ತು ಸಹ ಭೂಲೋಕದಲ್ಲಿದೆ. ಆದ್ರೆ ಒಂದೇ ಒಂದು ಸಮಾಧಿ, ನಾನು ದೇವರೆಂಬುದಾಗಿ ಹೇಳಿಕೊಂಡು ಸತ್ತು ಹುಣಲ್ಪಟ್ಟಂತ ಒಬ್ಬರೇ ಸಮಾಧಿ ಇವತ್ತಿಗೂ ಖಾಲಿ ಇದೆ. ಆ ಸಮಾಧಿ ಯಾವುದು ಅಂದ್ರೆ ಯೇಸು ಕ್ರಿಸ್ತನ ಸಮಾಧಿ. ಹಲ್ಲೆಲೂಯ. ದೇವರೆಂಬುದಾಗಿ ಲೋಕದ ಇತಿಹಾಸ ಮೊದಲುಗೊಂಡು ಇದುವರೆಗೂ ಅವರನ್ನ ತೋರ್ಪಡಿಸಿಕೊಂಡ ಮನುಷ್ಯರೆಲ್ಲರ ಸಮಾಧಿಗಳು ಭೂಲೋಕದಲ್ಲಿ ಇದೆ. ಆದ್ರೆ ಒಬ್ಬನು ತಾನು ದೇವರ ಕುಮಾರನೆಂಬುದಾಗಿ ತೋರಿಸಿಕೊಂಡು ಹೋಗಿ ಮರಣ ಹೊಂದಿದ್ರು, ಅವರನ್ನ ಸಮಾಧಿ ಮಾಡಿದ್ರು. ಅವರ ಸಮಾಧಿ ಮಾತ್ರ ಖಾಲಿ ಇದೆ, ಅದು ಯೇಸು ಕ್ರಿಸ್ತನಿಗೆ. ಹಲ್ಲೆಲೂಯ. ಇವತ್ತು ನಾವು ಹೋಗಿ ಆ ಸಮಾಧಿ ಹತ್ರ ಹೋದ್ರೆ ಅಲ್ಲಿ ಬರೆಯಲ್ಪಟ್ಟಿರೋದು, ಬನ್ನಿ ನೋಡಿ ಆತನ ಇಲ್ಲ ಆತನ ಎದ್ದಿದ್ದಾನೆ ಎಂಬುದಾಗಿ. ಹಲ್ಲೆಲೂಯ. ಆ ಯೇಸು ಕ್ರಿಸ್ತನು ಜೀವಂತವಾಗಿ ಹೇಳಬೇಕಾದಿದ್ದು ಯಾವ ಕಾರಣಕ್ಕಾಗಿ? ಆತನ ಪುನರುತ್ಥಾನ ಮಹತ್ವ ಏನು ಅಂತಂದ್ರೆ, ಆತನು ದೇವರು ಕುಮಾರನು ಎನ್ನುವುದನ್ನ ಅದು ರುಜುಪಡಿಸುತ್ತೆ. ಹಲ್ಲೆಲೂಯ. ದೇವರಿಗೆ ಮರಣ ಇರುತ್ತಾ? ದೇವರು ಸತ್ತೋಗೋದಕ್ಕೆ ಸಾಧ್ಯನಾ? ದೇವರಿಗೆ ಮರಣ ಇಲ್ಲ, ದೇವರು ಸಾಯೋದಿಲ್ಲ. ಅದಕ್ಕಾಗಿ ಯೇಸು ಕ್ರಿಸ್ತ ಸತ್ತು ಮರಣವನ್ನು ಜಯಿಸಿ ಎದ್ದುಕೊಂಡರು. ಹಲ್ಲೆಲೂಯ. ತಾನು ದೇವರ ಕುಮಾರನು ಎನ್ನುವುದನ್ನ ತೋರಿಸುವುದಕ್ಕಾಗಿ. ಮತ್ತೆ ಯೇಸು ಕ್ರಿಸ್ತನ ಈ ಪುನರುತ್ಥಾನದ ಮಹತ್ವ ಏನು ಅಂತಂತಂದ್ರೆ, ಯಾವ ರೀತಿಯಾಗಿ ಯೇಸು ಕ್ರಿಸ್ತನು ಮರಣವನ್ನು ಹೊಂದಿ ಅವರು ಮರಣವನ್ನು ಜಯಿಸಿ ಜೀವಂತವಾಗಿ ಎದ್ದು ಬಂದರು, ಅದೇ ರೀತಿಯಾಗಿ ಆತನಲ್ಲಿ ವಿಶ್ವಾಸ ಇಟ್ಟುವಂತ ನಾನು ನೀವು ಸಹ ಮರಣ ಹೊಂದಿ ನಾವು ಜೀವಂತವಾಗಿ ಎದ್ದು ಬರುತ್ತೇವೆ. ಹಲ್ಲೆಲೂಯ. ಆತನು ಜೀವಂತವಾಗಿರುವ ಹಾಗೆ ನಾನು ನೀವು ಸಹ ಒಂದು ದಿವಸ ಜೀವಂತವಾಗಿರುತ್ತೇವೆ. ನಾವು ಅನೇಕ ಸಮಯಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಮಗೆ ಪ್ರಿಯವಾಗಿರುವಂತವರನ್ನ ನಾವು ಕಳೆದುಕೊಳ್ಳುವಂತ ಸಮಯದಲ್ಲಿ ತುಂಬಾ ದುಃಖ ಪಡ್ತೀವಿ. ಅಯ್ಯೋ, ತೀರೋಗ್ಬಿಟ್ನಲ್ಲ, ನಮಗೆ ತುಂಬಾ ಬೇಕಾಗಿರುವಂತ ಅಂತ ಹೇಳಿ ತುಂಬಾ ಬಾಧೆ ಪಡ್ತೇವೆ. ಆದ್ರೆ ಅದು ಶಾಶ್ವತ ಅಲ್ಲ. ಒಂದು ದಿವಸ ಯೇಸು ಕ್ರಿಸ್ತನು ನಮಗೆ ಪ್ರಿಯವಾಗಿರುವಂತವರೆಲ್ಲರನ್ನ ಎದುರಿಸ್ತಾರೆ. ಹಲ್ಲೆಲೂಯ. ನಮ್ಮನ್ನು ಸಹ ದೇವರು ಜೀವಂತವಾಗಿ ಎದುರಿಸ್ತಾರೆ. ನಮಗೆ ಪ್ರಿಯವಾಗಿರುವಂತವ್ರು ಜೀವಂತವಾಗಿರುವುದನ್ನ ನೋಡಿ ನಾವು ಸಂತೋಷ ಪಡ್ತೇವೆ. ಅದೇ ತರ ನಾವು ಜೀವಂತವಾಗಿರುವುದನ್ನ ನಮಗೆ ಪ್ರಿಯವಾಗಿರುವಂತವ್ರು ನೋಡಿ ಸಂತೋಷ ಪಡ್ತಾರೆ.
ಹಲ್ಲೆಲೂಯ. ಆಗ ಈ ಮರಣ ಅನ್ನೋದು ಒಂದು ಸ್ವಲ್ಪ ಕಾಲ ನಮ್ಮನ್ನ ಒಬ್ಬರಿಂದ ಒಬ್ಬರನ್ನ ದೂರ ಮಾಡುತ್ತಷ್ಟೇ. ಆದ್ರೆ ಕಡೆಗೆ ಯೇಸು ಕ್ರಿಸ್ತನು ಎಲ್ಲರನ್ನ ಜೀವನದ ಎದುರಿಸ್ತಾನೆ. ಹಲ್ಲೆಲೂಯ. ಆತನು ಯಾವ ರೀತಿಯಾಗಿ ಜೀವಂತವಾಗಿ ಎದ್ದು ಬಂದನೋ ಅದೇ ರೀತಿಯಾಗಿ ನಾವೆಲ್ಲರೂ ಸಹ ಜೀವಂತವಾಗಿ ಎದ್ದು ಬರುತ್ತೇವೆ. ದೇವರಲ್ಲಿ ನಾವು ಸಂತೋಷ ಪಡ್ತೇವೆ. ಹಲ್ಲೆಲೂಯ. ಆದ್ರೆ ನಮಗೊಂದು ಪ್ರಶ್ನೆ ಬರಬಹುದು, ಯೇಸು ಕ್ರಿಸ್ತನು ನಮ್ಮನ್ನು ಜೀವಂತವಾಗಿ ಎದುರಿಸ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತನ್ ನಂಬಿರೋದವರೆಲ್ಲ ಸತ್ತೋಗ್ತಾ ಇದ್ದಾರೆ, ಅವನ್ನೆಲ್ಲ ನಾವು ಹೋಗಿ ಸಮಾಧಿ ಮಾಡಿ ಬರ್ತಾ ಇದೀವಲ್ಲ, ಮತ್ತೆ ಯಾವಾಗ ಎದ್ದು ಬರ್ತಾರೆ ಅನ್ನುವಂತ ಪ್ರಶ್ನೆ ನಮಗೆ ಬರಬಹುದು. ಆದ್ರೆ ಯಾವಾಗ ಎದ್ದು ಬರ್ತಾರೆ ಅಂದ್ರೆ ಕಡೆಯಲ್ಲಿ ಎಲ್ಲರೂ ಸಹ ಎದ್ದು ಬರ್ತಾರೆ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಯೋಹಾನನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯ ವಾಕ್ಯಗಳು 38ರಿಂದ 40ರವರೆಗೆ ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತಾರೆ, ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ನನ್ನನ್ನು ಕಳುಹಿಸಿದಾತನ ಚಿತ್ತವು ಏನೆಂದರೆ ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಳಗೊಳಿಸದೆ ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ಹಲ್ಲೆಲೂಯ. ಇಲ್ಲಿ ಯೇಸು ಕ್ರಿಸ್ತನು ಹೇಳುವಂತ ಮಾತೇನೆಂದ್ರೆ, ನಾನು ನನ್ನ ಚಿತ್ತವನ್ನು ಮಾಡುವುದಕ್ಕಾಗಿ ಈ ಲೋಕಕ್ಕೆ ಬರಲಿಲ್ಲ, ತಂದೆಯ ಚಿತ್ತವನ್ನು ಮಾಡುವುದಕ್ಕಾಗಿ ನಾನು ಬಂದಿದ್ದೇನೆ. ತಂದೆಯ ಚಿತ್ತ ಏನಂತಂದ್ರೆ ಆತನು ನನಗೆ ಕೊಟ್ಟಂತವರನ್ನ ಕಡೆಯ ದಿನದಲ್ಲಿ ನಾನು ಎದುರಿಸಬೇಕು ಎಂಬುದೇ ಅಂತ ಅವ್ರು ಹೇಳುವಂತದನ್ನ ನಾವು ಕಾಣ್ತೇವೆ. ಇನ್ನು ಮುಂದುವರಿಸಿ ನಾವು ಓದುವಾಗ, ಮಗನನ್ನ ನೋಡಿ ಆತನನ್ನ ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವವು ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ, ಮತ್ತೆ ನಾನು ಕಡೆಯ ದಿನದಲ್ಲಿ ಅವನನ್ನ ಎಬ್ಬಿಸುವೆನು. ಇಲ್ಲಿ ಯೇಸು ಕ್ರಿಸ್ತನು ಹೇಳೋ ಮಾತು, ನನ್ನವರನ್ನ ನಾನು ಕಡೆಯ ದಿನದಲ್ಲಿ ಎಬ್ಬಿಸುವೆನೆಂಬುದಾಗಿ ಹೇಳುವಂತದನ್ನ ನಾವು ಕಾಣ್ತೇವೆ. ಹಲ್ಲೆಲೂಯ. ಈ ಲೋಕ ಇದೇ ತರನೇ ಹೊರಟೋಗ್ಬಿಡೋದಿಲ್ಲ, ಇದೇ ತರನೇ ಹುಟ್ತಾ ಇರೋದು, ಬೆಳೀತಾ ಇರೋದು, ಆಮೇಲೆ ವಯಸ್ಸಾಗೋದು, ಸಾಯೋದು, ಒಂದು ಜನಗಳು ಸಾಯೋದು, ಇನ್ನ ಮತ್ತೆ ಮಕ್ಕಳು ಹುಟ್ಟೋದು, ಅವರೆಲ್ಲ ದೊಡ್ಡವರಾಗೋದು, ಮತ್ತೆ ಇವ್ರು ಸಾಯೋದು, ಮಕ್ಕಳಾಗೋದು, ದೊಡ್ಡವರಾಗೋದು, ಸಾಯೋದು, ಹಿಂಗೆ ಜಗತ್ತು ಹಿಂಗೆ ಹೋಗ್ತಾನೆ ಇರೋದಿಲ್ಲ. ಒಂದು ದಿವಸ ಈ ಲೋಕಕ್ಕೆ ಅಂತ್ಯ ಇದೆ, ಒಂದು ದಿವಸ ದೇವರು ಇದಕ್ಕೆ ಕೊನೆಯನ್ನ ತೀರ್ಮಾನಿಸಿದ್ದಾರೆ. ಆದ್ರೆ ಆ ಕಡೆಯ ದಿನದಲ್ಲಿ ದೇವರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲರನ್ನ ಜೀವಂತವಾಗಿ ಎದುರಿಸ್ತಾರೆ. ಹಲ್ಲೆಲೂಯ. ಇದೇ ಮಾತನ್ನ ದೇವದೂತನು ದಾನಿಯೇಲನಿಗೂ ಸಹ ಹೇಳೋದನ್ನ ನಾವು ಕಾಣ್ತೀವಿ. ದಾನಿಯೇಲನ ಪುಸ್ತಕ 12ನೇ ಅಧ್ಯಾಯ 13ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ, ನೀನು ಹೋಗಿ ಅಂತ್ಯದವರೆಗೆ ಇರು, ನೀನು ದೀರ್ಘ ನಿದ್ರೆಯನ್ನು ಹೊಂದಿ ಯುಗ ಸಮಾಪ್ತಿಯಲ್ಲಿ ಎದ್ದು ನಿನಗಾಗುವ ಸ್ವಾಸ್ಥ್ಯದೊಳಗೆ ನಿಲ್ಲುವಿ ಎಂದು ಹೇಳಿದನು. ಹಲ್ಲೆಲೂಯ. ಇಲ್ಲಿ ದೇವದೂತನು ದಾನಿಯೇಲನಿಗೆ ಅನೇಕ ದರ್ಶನಗಳು ಕೊಡ್ತಾರೆ. ಅನೇಕ ದರ್ಶನಗಳು ಕೊಟ್ಟುಬಿಟ್ಟು ಲೋಕದ ಕಡೆಯವರೆಗೂ ಏನಾಗುತ್ತೆ ಎಲ್ಲವನ್ನು ದಾನಿಯೇಲನಿಗೆ ದೇವರು ತನ್ನ ದೂತನ ಮುಖಾಂತರ ತಿಳಿಯಪಡಿಸಿ ಕೊನೆಗೊಂದು ಮಾತನ್ನ ದಾನಿಯೇಲನಿಗೆ ದೇವದೂತನ ಮುಖಾಂತರ ತಿಳಿಯಪಡಿಸ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ನೀನು ಹೋಗಿ ಅಂತ್ಯದವರೆಗೂ ಇರು, ಕಡೆಯವರೆಗೂ ನೀನಿರು ಅಂತ ಹೇಳಿ, ನೀನು ದೀರ್ಘ ನಿದ್ರೆಯನ್ನು ಹೊಂದಿ, ನೀನ್ ದೀರ್ಘವಾದ ನಿದ್ರೆ ಮಾಡ್ಬೇಕಾಗಿದೆ. ಅಂದ್ರೆ ಅರ್ಥ ಏನು, ನೀನ್ ಸತ್ತೋದ್ಮೇಲೆ ನೀನು ಬಹುಕಾಲ ಸತ್ತವನ ಹಾಗೆ ಇರಬೇಕಾಗಿದೆ ಅಂತ ಹೇಳಿ, ದೀರ್ಘ ನಿದ್ರೆಯನ್ನ ನೀನ್ ಹೊಂದಿ ಯುಗ ಸಮಾಪ್ತಿಯಲ್ಲಿ ಅಂದ್ರೆ ಕಡೇ ದಿನದಲ್ಲಿ ಎದ್ದು ನಿನಗಾಗುವ ಸ್ವಾಸ್ಥ್ಯದೊಳಗೆ ನಿಲ್ಲುವಿ. ನೀನ್ ಮರಣ ಹೊಂದಿ ದೀರ್ಘಕಾಲ ವಿಶ್ರಾಂತಿಯನ್ನು ಪಡೆದು ಯುಗ ಸಮಾಪ್ತಿಯಲ್ಲಿ ಎಲ್ಲಾ ಮರಣ ಹೊಂದಿದವರಿಗೆ ಪುನರುತ್ಥಾನ ಆಗೋ ದಿನ ಬರುತ್ತೆ. ಆಗ ನಿನಗೂ ಸಹ ಪುನರುತ್ಥಾನ ಆಗುತ್ತೆ. ಆಗ ದೇವರು ನಿನಗೆ ಯಾವ ಸ್ವಾಸ್ಥ್ಯವನ್ನು ಕೊಡ್ತಾರೋ ಆ ಸ್ವಾಸ್ಥ್ಯದಲ್ಲಿ ನೀನು ನಿಲ್ಲುವಿ ಅಂತ ದೇವದೂತನು ತನಗೆ ಹೇಳುವಂತದನ್ನ ನಾವು ಕಾಣ್ತೇವೆ. ಹಲ್ಲೆಲೂಯ. ಆಗ ಯೇಸು ಕ್ರಿಸ್ತನ ಪುನರುತ್ಥಾನದ ಮಹತ್ವ ಏನು ಅಂತಂದ್ರೆ, ತಾನು ಎದ್ದು ಬಂದ ರೀತಿಯಲ್ಲಿ ನಾವೆಲ್ಲರೂ ಸಹ ಜೀವಂತವಾಗಿ ಎದ್ದು ಬರುತ್ತೇವೆ. ಹಲ್ಲೆಲೂಯ. ನಾವು ಪ್ರೀತಿ ಮಾಡುವಂತ ಪ್ರಿಯವಾದವರನ್ನ ನಾವು ಕಳೆದುಕೊಂಡಿದ್ರು ಕೂಡ ಆ ಕಳೆದುಕೊಂಡಿರುವಂತ ಕಾಲ ಒಂದು ಸ್ವಲ್ಪ ಕಾಲ ಮಾತ್ರವೇ. ಒಂದು ದಿನ ದೇವರು ಎಲ್ಲರನ್ನು ಎಬ್ಬಿಸುವ ಕಾಲ ಬರುತ್ತೆ. ಹಲ್ಲೆಲೂಯ. ಆಗ ನಾವೆಲ್ಲರೂ ಒಬ್ಬರನ್ನೊಬ್ಬರು ನೋಡಿ ದೇವರಲ್ಲಿ ಸಂತೋಷ ಪಡ್ತೇವೆ. ಹಲ್ಲೆಲೂಯ. ಯಾವ ರೀತಿ ಯೇಸು ಕ್ರಿಸ್ತನು ಅವ್ರ ಮರಣ ಹೊಂದಿ ಅವ್ರ ಸಮಾಧಿಯಲ್ಲಿ ಇಡಲ್ಪಟ್ರು. ಎಷ್ಟು ಕಾಲ ಅವ್ರ ಸಮಾಧಿಯಲ್ಲಿ ಇದ್ರು? 3 ದಿನಗಳ ಕಾಲ ಅವರು ಸಮಾಧಿಯಲ್ಲಿ ಇದ್ರು. ಆನಂತರ ಅವರು ಜೀವಂತವಾಗಿ ಎದ್ದು ಬಂದ್ರು. ಅದೇ ರೀತಿಯಾಗಿ ನಮಗೆ ಪ್ರಿಯವಾಗಿರುವಂತವರು ಮರಣ ಹೊಂದಿ ದೇವರು ಆ ಕಡೆಯ ದಿನ ಬರುವಂತ ಕಾಲದವರೆಗೂ ಸಹ ಅವರು ವಿಶ್ರಾಂತಿಯಲ್ಲಿ ಇರ್ತಾರೆ. ಅವರ ಶರೀರಗಳು ಭೂಮಿಯಲ್ಲಿ ಅಡಕವಾಗಿರುತ್ತೆ, ಅವರ ಆತ್ಮ ದೇವರ ಬಳಿಯಲ್ಲಿ ವಿಶ್ರಾಂತಿಯಲ್ಲಿರುತ್ತೆ. ಆದ್ರೆ ಕಡೆಯಲ್ಲಿ ದೇವರು ಯಾವ ರೀತಿ ಯೇಸು ಕ್ರಿಸ್ತನನ್ನು ಜೀವಂತವಾಗಿ ಎದುರಿಸಿದ್ರು ಅದೇ ರೀತಿಯಾಗಿ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮೆಲ್ಲರನ್ನ ಜೀವಂತವಾಗಿ ಎದುರಿಸ್ತಾರೆ. ನಾವೆಲ್ಲರೂ ಸಹ ದೇವರೊಟ್ಟಿಗೆ ಸದಾ ಕಾಲವೂ ಇರುತ್ತೇವೆ. ಆತನ ಪುನರುತ್ಥಾನದ ಮಹತ್ವ
ನಾವು ಸಹ ಅದೇ ತರ ಪುನರುತ್ಥಾನ ಹೊಂದಿ ಸದಾಕಾಲ ಜೀವಿಸ್ತೀವಿ. ನಮಗೆ ಪ್ರಿಯವಾದವರು ಸಹ ಪುನರುತ್ಥಾನ ಹೊಂದಿ ದೇವರೊಟ್ಟಿಗೆ ಸದಾಕಾಲ ಜೀವಿಸ್ತಾರೆ. ಹಲ್ಲೆಲೂಯಾ. ಮತ್ತೆ ಆತನ ಪುನರುತ್ಥಾನದ ಮಹತ್ವ ಏನು ಅಂತಂದ್ರೆ, ಆತನು ನಮ್ಮನ್ನ ಮರಣದ ಭಯದಿಂದ ಬಿಡಿಸಿದನು. ಯೇಸು ಕ್ರಿಸ್ತನ ಪುನರುತ್ಥಾನ ನಾವು ಗಮನಿಸುವಾಗ ನಮಗೇನಾಗುತ್ತೆ ಅಂದ್ರೆ ಮರಣದ ಭಯದಿಂದ ಬಿಡುಗಡೆ ಆಗುತ್ತೆ. ಅನೇಕರನ್ನ ನಾವು ನೋಡುವಂತ ಸಮಯದಲ್ಲಿ ಕೆಲವರಿಗೆ ಮರಣದ ಭಯ ಇರುತ್ತೆ. ಅವ್ರು ಯಾವಾಗ್ಲೂ ಚೆನ್ನಾಗೇ ಇರ್ತಾರೆ, ಚೆನ್ನಾಗಿದ್ರು ಕೂಡ ಅವ್ರಿಗೆ ಮರಣದ ಭಯ ಇರುತ್ತೆ. ಒಂದ್ ವೇಳೆ ಯಾರಾದ್ರೂ ಸತ್ತೋಗ್ಬಿಟ್ರು, ಪರಿಚಯಸ್ಥರು, ಸ್ನೇಹಿತರು, ಸುತ್ತಮುತ್ತ ಅಕ್ಕಪಕ್ಕ ಇರುವಂತವ್ರು ಯಾರಾದ್ರೂ ಸತ್ತೋಗ್ಬಿಟ್ರೆ ಇವ್ರಿಗೆ ಭಯ ಬಂದ್ಬಿಡುತ್ತೆ. ನಾನು ಎಲ್ಲೋ ಹಂಗೆ ಸತ್ತೋಗ್ಬಿಡ್ತೀನೋ, ಅವ್ರು ಯಾರು ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರಂತೆ, ನನಗೆ ಯಾವಾಗ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೋ, ಅವ್ರಿಗೆ ಇದ್ದಕ್ಕಿದ್ದಂಗೆ ಏನೋ ರೋಗ ಬಂದು ಹಂಗೆ ಸತ್ತೋಗ್ಬಿಟ್ರಂತೆ, ನನಗೆ ಯಾವಾಗ ಏನ್ ಬಂದು ಹಂಗೆ ಸತ್ತೋಗ್ಬಿಡ್ತೀನೋ ಅಂತ ಬೇರೆಯವರು ಸಾಯೋದನ್ನ ನೋಡುವಾಗ ಕೆಲವ್ರಿಗೆ ಏನಾಗುತ್ತೆ, ಭಯ ಬರುತ್ತೆ. ಮತ್ತೆ ಇನ್ನು ಕೆಲವರಿಗೆ ಅಕಸ್ಮಾತ್ ಏನಾದ್ರೂ ಅನಾರೋಗ್ಯ ಬಂದು ವೈದ್ಯರು ಪರೀಕ್ಷೆ ಮಾಡಿ ನೀನ್ ಸ್ವಲ್ಪ ದಿವಸ ಇರ್ತೀಯಪ್ಪ ಅಷ್ಟೇ, ನೀನ್ ಆಸೆ ತೀರಿಸ್ಕೊಂಡ್ಬಿಡು ಅಂತಂದ್ರೆ, ಏನ್ ಸ್ವಾಮಿ ಆಸೆ ತೀರಿಸ್ಕೊಳೋದು, ಇರೋ ಆಸೆನೆಲ್ಲ ಕಳಿಸ್ಬಿಟ್ರಲ್ಲ, ನಾನೇ ಹೊರಟೋಗ್ತೀನಂದ್ರೆ ಇನ್ನೇನ್ ಆಸೆ ಐತಿ ನನಗೆ ಅಂತ, ಅಯ್ಯೋ ನಾನು ಹೋಗ್ಬಿಡ್ತೀನಂತೆ ಅಂತ ಗೊಳೋ ಅಂತ ಸಾವಿನ ಭಯದಲ್ಲೇ ಬದುಕುವಂತವ್ರನ್ನ ನಾವು ನೋಡೋದಕ್ಕೆ ಸಾಧ್ಯ. ಇನ್ನು ಕೆಲವರಿಗೆ ಸ್ವಲ್ಪ ವಯಸ್ಸಾಗ್ಬಿಟ್ರೆ ಅವ್ರಿಗೆ ಮರಣದ ಭಯ ಪ್ರಾರಂಭ ಆಗ್ಬಿಡುತ್ತೆ. ವಯಸ್ಸಾಗ್ಬಿಟ್ರೆ ಆಮೇಲೆ ಅಳ್ತಾ ಇರ್ತಾರೆ, ಯಾರು ಬಂದ್ರು ಕೂಡ ಅಳ್ತಾ ಇರ್ತಾರೆ, ಯಾರು ಬಂದ್ರು ಅವ್ರು ಕೈ ಹಿಡ್ಕೊಂತ ಇರ್ತಾರೆ, ಎಲ್ಲೂ ಹೋಗ್ಬೇಡಿ ಇಲ್ಲೇ ಇರಿ, ನನಗೆ ಸತ್ತೋಗ್ಬಿಡ್ತೇವೆ ಅಂತ ಭಯ ಆಗ್ತಾ ಇದೆ, ಅಯ್ಯೋ ಭಯ ಆಗ್ತಾ ಇದೆ ಅಂತ ಅವ್ರನ್ನ ಬಿಡೋದೇ ಇಲ್ಲ. ಆಗ ಕೆಲವರಿಗೆ ವಯಸ್ಸಾಗುವಾಗ ಏನಾಗುತ್ತೆ ಅಂದ್ರೆ ಮರಣದ ಭಯ ಅನ್ನೋದು ಬಂದ್ಬಿಡುತ್ತೆ. ಈ ರೀತಿ ಕೆಲವ್ರು ಏನಾಗ್ತಾರೆ, ತುಂಬಾ ಮರಣದ ಭಯದಲ್ಲಿ ಬದುಕ್ತಾ ಇರ್ತಾರೆ. ಅಯ್ಯೋ ನಾನು ಸತ್ತೋಗ್ಬಿಟ್ರೆ ಏನಾಗುತ್ತೋ, ಸತ್ತೋಗ್ಬಿಟ್ರೆ ಎಲ್ಲೋಗ್ಬಿಡ್ತೀನೋ, ಅಯ್ಯೋ ಅಂತ ಗೊಳೋ ಅಂತ ಅಳುವಂತವ್ರನ್ನ ನಾವು ನೋಡೋದಕ್ಕೆ ಸಾಧ್ಯ. ಆದ್ರೆ ನನಗೆ ನಿಮಗೆ ಮರಣದ ವಿಷಯದಲ್ಲಿ ಭಯ ಅಗತ್ಯ ಇಲ್ಲ. ಹಲ್ಲೆಲೂಯಾ. ಕಾರಣ ಮರಣ ಹೊಂದಿ ಮರಣವನ್ನು ಜಯಿಸಿರುವ ಆತನು ನಮ್ಮ ಕರ್ತನು. ಅದರಿಂದ ಮರಣ ನಮಗೆ ಏನ್ ಮಾಡಕ್ಕಾಗತ್ತೆ? ಮರಣ ಬಂದ್ರೂ ಸಹ ನಮ್ಮನ್ನ ಆತನ ಜೀವಂತವಾಗಿ ಎದುರಿಸ್ತಾನೆ. ಆದ್ರಿಂದ ಮರಣದ ಭಯ ನಮಗೆ ಇಲ್ಲ. ಹಲ್ಲೆಲೂಯಾ. ಯಾರಾದ್ರೂ ಒಬ್ರು ಮರಣದ ಭಯ ಇಲ್ಲದೆ ಜೀವಿಸುವುದಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ಅದು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವವರಿಗೆ ಮಾತ್ರ. ಹಲ್ಲೆಲೂಯಾ. ಕಾರಣ ಆತನು ಮರಣವನ್ನ ಹೊಂದಿ ಮರಣವನ್ನ ಜಯಿಸಿ ಎದ್ದು ಬಂದಿದ್ದಾನೆ. ಅದರಿಂದ ಆತನ ಹಿಂಬಾಲಿಸುವಂತವರು ಮರಣಕ್ಕೆ ಭಯ ಪಡಬೇಕಾಗಿರುವ ಅಗತ್ಯನೇ ಇಲ್ಲ. ಒಂದು ಸರಿ ಒಂದು ಸೇವಕರಿದ್ರು, ಅವ್ರೇನ್ ಮಾಡಿದ್ರು ಅಂದ್ರೆ ಒಂದು ಉದಾಹರಣೆ ಹೇಳಿದ್ರು. ಏನು ಉದಾಹರಣೆ ಅಂದ್ರೆ, ಇವರು ಚಿಕ್ಕವರಿದ್ದಾಗ ಒಂದ್ 4-5 ಜನ ಸ್ನೇಹಿತರಿದ್ರಂತೆ. ಇವರಿಗೆ ಯಾವುದೋ ಒಂದು ಮರದ ಎಲೆಗಳು ಬೇಕಾಗಿತ್ತಂತೆ, ಒಂದಷ್ಟು ಮರದ ಎಲೆಗಳು ಬೇಕಾಗಿತ್ತು. ಇವರು 4-5 ಜನ ಏನ್ ಮಾಡಿದ್ರು ಅಂದ್ರೆ ಸೈಕಲ್ಗಳು, ಆ ಕಾಲದಲ್ಲಿ ಸೈಕಲ್ ತುಳಿಯೋದು, ಸೈಕಲ್ ತುಳ್ಕೊಂಡು ಮರ ಎಲ್ಲಿ ಸಿಗುತ್ತೆ ಅಂತ ಹುಡ್ಕೊಂಡು ಹೋದ್ರಂತೆ. ಆಮೇಲೆ ಅಲ್ಲಿ ದೂರದಲ್ಲಿ ಅವನ್ ಮರ ಕಾಣಿಸಿದೆ. ಅಲ್ಲಿ ನೋಡ್ರ ಮರ ಆಯ್ತಲ್ಲಿ, ಆ ಮರದಲ್ಲಿ ಎಲೆ ಕಿತ್ಕೊಬೇಕಂತ ನೋಡಿ ಎಲ್ಲ ನಿಲ್ಸಿದ್ರಂತೆ. ಆಯ್ತಂತ ಮರ ಕಿತ್ಕೊಳ್ಳೋಣ ಅಂತ ಸೈಕಲ್ ನಿಲ್ಸಿ ನೋಡಿದ್ರೆ ಈಗ ಒಂದು ಸಮಸ್ಯೆ. ಏನ್ ಸಮಸ್ಯೆ ಅಂದ್ರೆ, ಮರ ಅಲೈತೆ, ಅದ್ರ ಮಧ್ಯದಲ್ಲಿ ನದಿ ಹರಿತಾ ಇದೆ. ಈ ಕಡೆಯಿಂದ ಆ ಕಡೆಗೆ ನದಿ ಹರ್ಕೊಂಡು ಹೋಗ್ತಾ ಇದೆ. ಈಗ ಮರ ಅಲೈತೆ. ಇವಾಗ ಏನ್ ಮಾಡ್ಬೇಕಂದ್ರೆ, ಆ ಮರದಲ್ಲಿ ಎಲೆ ಕಿತ್ಕೊಬೇಕು ಅಂದ್ರೆ ಇವ್ರ ಈ ಕಡೆಯಿಂದ ನದಿ ದಾಟ್ಕೊಂಡು ಆ ಕಡೆ ಹೋಗ್ಬೇಕು, ಹೋಗಿ ಅಲ್ಲಿ ದಡದಲ್ಲಿರುವಂತ ಮರದಲ್ಲಿ ಎಲೆ ಕಿತ್ಕೊಂಡ್ ಬರ್ಬೇಕು. ಇವಾಗ ಇವ್ರಿಗೆಲ್ಲ ಏನ್ ಭಯ ಅಂದ್ರೆ, ಇವ್ರಿಗೆ ಯಾರಿಗೂ ಈಜ್ ಬರಲ್ಲ. ಒಂದು ವೇಳೆ ನಾವು ಧುಮುಕಿ ಈಜ್ ಮಾಡ್ಕೊಂಡು ಆ ಕಡೆ ಹೋಗಿ ಎಲೆ ಕಿತ್ಕೊಂಡ್ ಬರೋಣ ಅಂದ್ರೆ ಯಾರಿಗೂ ಈಜ್ ಬರಲ್ಲ. ಸರಿ, ನಡ್ಕೊಂಡೇ ಹೋಗಿ ಎಲೆ ಕಿತ್ಕೊಂಡ್ ಬರೋಣ ಅಂದ್ರೆ ನಡ್ಕೊಂಡು ಹೋಗ್ತಾ ಇರುವಾಗ ಅದು ಎಷ್ಟು ಆಳ ಆಯ್ತೋ ಎತ್ತ ಆಯ್ತೋ ಗೊತ್ತಿಲ್ಲ. ಅಕಸ್ಮಾತ್ ಸ್ವಿಂಕ್ ಅಂತ ಹಂಗೆ ಹೊರಗಡೆ ಹೋಗ್ಬಿಟ್ರೆ ಹೋಗ್ತಾ ಇರುವಾಗ ಆಳದಲ್ಲಿ ಏನ್ ಮಾಡೋದು, ಎಷ್ಟು ಆಳ ಆಯ್ತೋ ಏನ್ ಕತೆನೋ ಗೊತ್ತಿಲ್ವಲ್ಲ ಅಂತ ಏನ್ ಮಾಡೋದಂತ ಈ ಕಡೆ ದಡೆಯಲ್ಲಿ ಎಲ್ಲ ಸುಮ್ನೆ ಕುತ್ಕೊಂಡಿದ್ರಂತೆ. ಸುಮ್ನೆ ಮರ ನೋಡ್ತಾ ಇದ್ರಂತೆ ಕುತ್ಕೊಂಡು, ಏನ್ ಮಾಡೋದು ಅಂತ ಅನ್ಕೊಂಡು. ಆಮೇಲೆ ಒಂದಷ್ಟೊತ್ತು ಸುಮ್ನೆ ಕುತ್ಕೊಂಡಿರುವಾಗ ಏನಾಯ್ತಂತೆ, ಯಾರೋ ಒಂದು ಅಪ್ಪ ಬಂದಂತೆ. ಆ ಅಪ್ಪ ಏನ್ ಮಾಡಿದ್ನಂತೆ, ಏನೋ ತರಕಾರಿ ಮುಟ್ಟೆನೋ ಏನೋ ಒತ್ಕೊಂಡು ಹೋಗ್ತಾ ಇದ್ದಾನೆ. ಆದ್ರೆ ಒತ್ಕೊಂಡು ಬಂದಂತೆ. ಬಂದ್ಬಿಟ್ಟು ಏನ್ ಮಾಡಿದಂತೆ, ಹಂಗೆ ನೀರೊಳಗಡೆ ಇಳಿದಂತೆ. ಇವ್ರು ನೋಡ್ತಾ ಇದ್ರಂತೆ, ಯಾರೇ ಇವನು ಬಂದ್ಬಿಟ್ಟು ಹಿಂಗ್ ನೀರೊಳಗಡೆ ಹೋಗ್ತಾವನಲ್ವಾ ಅಂತ ಅನ್ಕೊಂಡು ನೋಡ್ತಾನೆ ಇದ್ರಂತೆ. ಅವ್ನು ಬಂದು ಹಂಗೆ ನೀರೊಳಗೆ ಇಳಿದ್ಬಿಟ್ಟು ಹಂಗೆ ನಡ್ಕೊಂಡು ಹೋಗ್ತಾ ಇದ್ ನೀರೊಳಗಡೆ. ಇವ್ರು ಏನ್ ಹಿಂಗ್ ಹೋಗ್ತಾವ ನೀರೊಳಗಡೆ, ಏನ್ ಮುಳುಗಿಲ್ಗೆ ಹೋಗ್ಬಿಡ್ತಾನ, ಹಂಗೆ ಏನಪ್ಪ ಮಾಡೋದು, ಕಾಪಾಡಕ್ಕೂ ನಮ್ ಕೈಲಿ ಆಗಲ್ಲ ಅಂತ ಅನ್ಕೊಂಡು ನೋಡ್ತಾನೆ ಇದ್ರಂತೆ ಸುಮ್ನೆ. ಯಪ್ಪ ಹಂಗೆ ನಡ್ಕೊಂಡು ಒಂದಷ್ಟು ದೂರ ಹೋದಂತೆ. ನೀರೇನಾಯ್ತಂತೆ, ಇಲ್ಲಿ ಮಂಡಿ 1/4 ಗಂಟೆ ಇತ್ತಂತೆ. ಸರಿ, ಮಂಡಿ 1/4 ಗಂಟೆ ಹೋದ್ರೆ ಮಂಡಿ 1/4 ಗಂಟೆ ಐತೆ ನೀರು, ಹಂಗೆ ಹೋಗ್ತಾ ಹೋಗ್ತಾ ಎಲ್ಲಿಗೆ ಬರುತ್ತ ನೋಡೋಣ ಅಂತ ಅನ್ಕೊಂಡು ನೋಡ್ತಾನೆ ಇದ್ರಂತೆ. ಆಯ್ತು ಹೋಗ್ತಾನೆ ಇದ್ದಂತೆ. ಕೊನೆಗೆ ಆ ಕಡೆ ದಡಕ್ಕೆ ಹೋಗ್ಬಿಟ್ಟಂತೆ. ಮಂಡಿ 1/4 ಗಿಂತ ನೀರ್ ಮೇಲೆ ಬರಲೇ ಇಲ್ಲಂತೆ, ಬರೀ ಮಂಡಿ 1/4 ಗಂಟೆ ಮತ್ತೆ ನೀರ್ ಐತೆ. ಆಮೇಲೆ ಇವ್ರಿಗೊಂದು ಅರ್ಥ ಆಯ್ತಂತೆ, ಇಲ್ಲಿ ನದಿ ಹರಿತಾ ಇದೆ, ಅದ್ ನದಿ ಆಳ ಇಲ್ಲ, ಇದು ಬರೀ ಮಂಡಿ 1/4 ಗಂಟೆ ಮಾತ್ರ ಇದೆ, ಆರಾಮಾಗಿ ನಡ್ಕೊಂಡು ಹೋಗೋದು, ಏನ್ ತೊಂದ್ರೆ ಇಲ್ಲ ಅಂತ ಅಂದ್ಬಿಟ್ಟು ಬಂದ್ರೆ ಹೋಗೋಣ ಅಂತ ಎಲ್ಲ ಹೋಗ್ಬಿಟ್ರಂತೆ. ಆಗ ದಡಕ್ಕೆ ಹೋಗ್ಬಿಟ್ಟು ಎಲ್ಲ ಎಳೆ ಕಿತ್ಕೊಂಡು ಬಂದ್ಬಿಟ್ರಂತೆ. ಅವಾಗ ಅವ್ರು ಹೇಳ್ತಾ ಇದ್ರು ಅಂತಂದ್ರೆ, ನೋಡಿ ಇವಾಗ ಒಂದು ಅಲ್ಲಿ ನದಿ ಹರಿತಾ ಇದೆ,
ಆ ನದಿಯಲ್ಲಿ ಎಷ್ಟು ಆಳ ಇದೆ ಎತ್ತ ಏನೋ ನಮ್ಗೆ ಗೊತ್ತಿಲ್ಲ. ಈ ಕಡೆಯಿಂದ ಆ ಕಡೆಗೆ ಹೋಗೋದಕ್ಕೆ ನಮ್ಗೆ ಭಯ, ಏನಾಗುತ್ತೋ ಹೋದ್ರೆ ಅಂತ ಅಂದ್ಬಿಟ್ಟು. ಆದ್ರೆ ಈಗ ಅದ್ರ ಬಗ್ಗೆ ಗೊತ್ತಿರುವಂತ ಒಂದ್ ಮನುಷ್ಯ ಬಂದ, ಅವನಿಗೆ ಆ ನದಿ ಬಗ್ಗೆ ಚೆನ್ನಾಗ್ ಗೊತ್ತು, ಎಷ್ಟು ಆಳ ಇದೆ ಎತ್ತ ಏನು ಅಂತ. ಅವನೇ ಮತ್ತೆ ಸೀದಾ ಹೋಗ್ಬಿಟ್ಟ ಈ ಕಡೆಯಿಂದ ಆ ಕಡೆಗೆ. ಅವನು ನೋಡಿದಾಗ ನಮ್ಗೇನಾಯ್ತು, ನಮಗೂ ಧೈರ್ಯ ಬಂದು ಏನ್ ತೊಂದ್ರೆ ಇಲ್ಲ ಕಣ, ಆರಾಮಾಗಿ ಹೋಗ್ಬೋದಂತ ನಾವು ಹೋಗ್ಬಿಟ್ಟು ಎಲೆ ಕಿತ್ಕೊಂಡು ಹೋಗ್ತೀವಿ. ಅದೇ ತರನೇ ಮನುಷ್ಯರೆಲ್ಲರಿಗೂ ಮರಣ ಅನ್ನೋ ಒಂದು ಭಯ ಇದೆ. ಮರಣನ ಹೆಂಗ್ ದಾಟೋದಂತ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಯಾರಾದ್ರೂ ನಾವು ಪರಿಚಯ ಇರೋಂಥವ್ರು ಹೋಗಿ ಒಂದ್ಸಲಿ ಸತ್ತೋಗ್ಬಿಟ್ಟು ಮತ್ತೆ ಬದುಕಿ ಬಂದು ಮರಣ ಅಂದ್ರೆ ಇಷ್ಟೇ ಕಣೋ, ಏನಾಗಲ್ಲ ಹೋಗೋ ಸಾಯೋ ಅಂತ ಹೇಳಿದ್ರೆ ನಮ್ಗೆ ಧೈರ್ಯ ಬರುತ್ತೆ. ಆದ್ರೆ ಸತ್ತೋದ್ರೆಲ್ಲ ಹಂಗೆ ಹೊಟ್ಟೋಗ್ಬಿಟ್ರೆ ಯಾರು ಮತ್ತೆ ಬಂದಿಲ್ಲ, ಅವಾಗ ಹೆಂಗ್ ಧೈರ್ಯ ಬರುತ್ತೆ ಸತ್ರ ಏನಾಗುತ್ತೋ ಅಂತ ಹೇಳಕ್ಕೆ. ಆದ್ರೆ ಧೈರ್ಯ ಕೊಡೋ ಒಬ್ರು ಇದಾರೆ, ಅವರೇ ಯೇಸು ಕ್ರಿಸ್ತರು. ಅಲ್ಲೇಲೂಯ್ಯ. ಅವ್ರು ಸತ್ತು ಮೂರನೇ ದಿನ ಎದ್ದು ಬಂದು ನಾನ್ ಜೀವಂತವಾಗಿದ್ದೀನಿ ಅಂತ ನಮ್ಗೆ ತೋರಿಸ್ಕೊಂಡ್ರು. ಇದರಿಂದ ನಮಗೂ ಸಾಯೋದಕ್ಕೆ ಎಲ್ಲರಿಗೂ ಧೈರ್ಯ, ಯಾಕಂದ್ರೆ ಮತ್ತೆ ನಾವು ಸಹ ಎದ್ದು ಬರ್ತೀವಿ ಅಂತ. ಅಲ್ಲೇಲೂಯ್ಯ. ಆಗ ಯೇಸು ಕ್ರಿಸ್ತನು ಮರಣದ ಭಯವನ್ನ ನಮ್ಮಿಂದ ನೀಗಿಸಿದ್ರು. ಇದೇನು ಇಲ್ಲ, ನಾನು ಎಲ್ಲವನ್ನು ಮಾಡಿದ್ರೆ ಬನ್ನಿ, ನಾನು ನಿಮ್ಮನ್ನ ಆರಾಮ ಕರ್ಕೊಂಡು ಹೋಗ್ತೀನಿ, ಮರಣವನ್ನ ದಾಟಿಸಿ ನಿಮ್ಮನ್ನ ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಯೇಸು ಕ್ರಿಸ್ತನು ನಮಗೆ ಧೈರ್ಯವನ್ನು ಕೊಟ್ಟಿದ್ದಾರೆ. ಅಲ್ಲೇಲೂಯ್ಯ. ಆತನ ಪುನರುತ್ಥಾನದ ಮಹತ್ವ ನಮಗೆ ಮರಣದ ಭಯವನ್ನ ನೀಗಿಸಿದೆ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಫಿಲಿಪ್ಪಿ ಅವರಿಗೆ ಬರೆದಂತ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ ವಾಕ್ಯಗಳು 21ರಿಂದ ನಾವು ಓದಿ ನೋಡುವಾಗ ಅಪೊಸ್ತಲನಾಗಿರುವಂತಹ ಪೌಲನು ಈ ರೀತಿಯಾಗಿ ಹೇಳ್ತಾನೆ, ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ಇಲ್ಲಿ ಪೌಲನು ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದಾನೆ, ವಿಶ್ವಾಸಿಗಳಿಗೆ ತನ್ನ ಬಗ್ಗೆ ಹೇಳ್ತಾ ಇದ್ದಾನೆ. ಏನಂತಂದ್ರೆ, ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ಇಲ್ಲಿ ಪೌಲ್ ಹೇಳೋ ಮಾತು ಸಾಯೋದು ನನಗೆ ಲಾಭ ಅಂತ ಪೌಲ್ ಹೇಳ್ತಾ ಇದ್ದಾನೆ. ಯಾರಾದ್ರೂ ಈ ಮಾತನ್ನ ಹೇಳಕ್ ಸಾಧ್ಯನಾ? ಸತ್ತೋಗ್ಬಿಟ್ರೆ ಎಲ್ಲಾ ಹೋಯ್ತಲ್ಲಪ್ಪ, ನಾನು ಮಾಡಿರೋದೆಲ್ಲ ಹೋಯ್ತು, ಸತ್ತೋದ್ರೆ ಏನಾಗ್ತೀನೋ ಅಂತ ಜನಗಳು ಬಾಧೆ ಪಡ್ತಾರೆ. ಆದ್ರೆ ಪೌಲ್ ಹೇಳೋ ಮಾತು ಸಾಯೋದು ನನಗೆ ಲಾಭ ಅಂತ ತಾನು ಹೇಳುವಂತದನ್ನ ನಾವು ಕಾಣ್ತೀವಿ. ಮುಂದುವರಿಸಿ, ಶರೀರದಲ್ಲಿಯೇ ಬದುಕಬೇಕಾದಲ್ಲಿ ಕೆಲಸ ಮಾಡಿ ಫಲ ಹೊಂದಲು ನನಗೆ ಅನುಕೂಲವಾಗುವುದು. ಹೀಗಿರಲಾಗಿ ನಾನು ಯಾವುದನ್ನು ಆರಿಸಿಕೊಳ್ಳಬೇಕು ನನಗೆ ತೋರದು. ಈ ಎರಡರ ನಡುವೆ ಸಿಕ್ಕಿಕೊಂಡಿದ್ದೇನೆ. ಇಲ್ಲಿಂದ ಹೋಗಿಬಿಟ್ಟು ಕ್ರಿಸ್ತನ ಜೊತೆಯಲ್ಲಿ ಇರಬೇಕೆಂಬುದೇ ನನ್ನ ಅಭಿಲಾಷೆ, ಅದು ಉತ್ತಮೋತ್ತಮ. ಆದರೆ ನಾನಿನ್ನೂ ಶರೀರದಲ್ಲಿ ವಾಸ ಮಾಡಿಕೊಂಡಿರುವುದೇ ನಿಮಗೋಸ್ಕರ ಬಹು ಅವಶ್ಯವಾದದ್ದು. ಆದ್ದರಿಂದ ನಿಮಗೆ ಕ್ರಿಸ್ತನ ನಂಬಿಕೆಯಲ್ಲಿ ಅಭಿವೃದ್ಧಿಯೂ ಆನಂದವೂ ಉಂಟಾಗುವುದಕ್ಕೋಸ್ಕರ ನಾನು ಜೀವದಿಂದ ಉಳಿದು ನಿಮ್ಮೆಲ್ಲರ ಬಳಿಯಲ್ಲಿ ಇರುತ್ತೇನೆಂದು ದೃಢವಾಗಿ ನಂಬಿದ್ದೇನೆ. ಹೀಗೆ ನಾನು ತಿರುಗಿ ನಿಮ್ಮಲ್ಲಿಗೆ ಬರುವುದರಿಂದ ನೀವು ಕ್ರಿಸ್ತ ಯೇಸುವಿನ ವಿಷಯವಾಗಿ ಉತ್ಸಾಹ ಪಡುವುದಕ್ಕೆ ನನ್ನಿಂದ ಅಧಿಕವಾದ ಆಸ್ಪದವಿರುವುದು. ಇಲ್ಲಿ ಪೌಲ್ ಏನ್ ಮಾಡ್ತಾ ಇದ್ದಾನೆ, ಫಿಲಿಪ್ಪಿ ಅವರಿಗೆ ಪತ್ರ ಬರೀತಾ ಇದ್ದಾನೆ. ಪತ್ರ ಬರೆಯುವಾಗ ಪೌಲು ಸೆರೆಮನೆಯಲ್ಲಿ ಇದ್ದಾನೆ. ರೋಮ್ ಸಾಮ್ರಾಜ್ಯದವರು ಪೌಲ್ ಏನ್ ಮಾಡಿದ್ದಾರೆ, ಸೆರೆಮನೆಯಲ್ಲಿ ಇಟ್ಟಿದ್ದಾರೆ. ಆಗ ಸೆರೆಮನೆಯಲ್ಲಿ ಇಟ್ಟಿರುವಾಗ ತನಗೆ ಮರಣದ ತೀರ್ಪು ಆಗುತ್ತೋ ಬಿಡುಗಡೆ ಆಗುತ್ತೋ ಗೊತ್ತಿಲ್ಲ. ರೋಮ್ ಸಾಮ್ರಾಜ್ಯದ ಸರ್ಕಾರದವರು ಏನ್ ಬೇಕಾದ್ರೂ ಮಾಡ್ಬೋದು. ಈಗ ಪೌಲ್ಗೆ ತಾನು ಇದನ್ನೇ ಇಲ್ಲಿ ಮಾತಾಡ್ತಾ ಇದ್ದಾನೆ. ಈಗ ಪೌಲ್ ಅದನ್ನ ಮಾತನಾಡ್ತಾ, ನೋಡಿ, ನನಗೆ ಬದುಕೋದಂದ್ರೆ ಕ್ರಿಸ್ತನೇ, ಸಾಯೋದು ನನಗೆ ಲಾಭ. ಇಲ್ಲಿ ನಾನು ಸೆರೆಮನೆಯಲ್ಲಿ ಇದ್ದೀನಿ, ಏನಾಗುತ್ತೋ ನನ್ನ ಪರಿಸ್ಥಿತಿ ಗೊತ್ತಿಲ್ಲ. ಒಂದ್ ವೇಳೆ ಅವ್ರು ನನ್ನ ಬದುಕೋದಕ್ಕೆ ಬಿಟ್ರೆ ನಾನು ದೇವರಿಗೋಸ್ಕರ ಕೆಲಸ ಮಾಡಿ ನಾನು ಕಾರ್ಯಗಳನ್ನು ಮಾಡ್ತೀನಿ. ಆದ್ರೆ ಅವರು ನನ್ನನ್ನು ಕೊಂದಾಗಿದ್ರೆ ನಾನು ಹೋಗಿ ಯೇಸು ಸಮಾಜದಲ್ಲಿ ಇರ್ತೀನಿ. ಇದೆರಡರಲ್ಲಿ ಯಾವ್ದನ್ನ ಆರಿಸ್ಕೊಬೇಕಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಈ ಲೋಕವನ್ನ ಬಿಟ್ಟು ದೇವರ ಹತ್ರಕ್ಕೆ ಹೋಗೋದೇ ತುಂಬಾ ಉತ್ತಮವಾದದ್ದು. ಆದ್ರೂ ಕೂಡ ನಾನು ಈಗಾಗಲೇ ಸಾಯೋದಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಇಷ್ಟಪಡೋದಿಲ್ಲ ಅಂತಂದ್ರೆ, ನಾನು ಬದುಕಿದ್ರೆ ನಿಮಗೆ ಸ್ವಲ್ಪ ದೇವರ ಬಗ್ಗೆ ಹೇಳಿ, ನಿಮ್ಮನ್ನ ದೇವರಲ್ಲಿ ಬಲಪಡಿಸಿ, ನಿಮ್ಮನ್ನ ದೇವರಲ್ಲಿ ನಿಲ್ಲಿಸೋದಕ್ಕೆ ನನಗೆ ಅವಕಾಶ ಆಗುತ್ತೆ. ಅದರಿಂದ ಸಾಯೋದು ನನಗೆ ಲಾಭನೇ. ಅವ್ರ ಜೊತೆ ಹೋಗ್ಬಿಟ್ಟು ನಾನು ಯಾವಾಗ್ಲೂ ಇರ್ತೀನಿ. ಆದ್ರೂ ಕೂಡ ನಾನು ಬದುಕೋದಕ್ಕೆ ಸ್ವಲ್ಪ ಕಾಲ ಇಷ್ಟಪಡ್ತೀನಿ. ಯಾಕಂದ್ರೆ ನಿಮ್ಮನ್ನ ನಾನು ಬಲಪಡಿಸ್ಬೇಕು, ಅದಕ್ಕೋಸ್ಕರ ಅಂತ ಹೇಳಿ ತಾನು ಇಲ್ಲಿ ಮಾತಾಡುವಂಥದ್ದನ್ನ ನಾವು ಕಾಣ್ತೀವಿ. ಇಲ್ಲಿ ಪೌಲ್ಗೆ ಮರಣ ಮುಂದೆನೇ ಇದೆ. ಯಾವಾಗ ಬೇಕಾದ್ರೂ ಸರ್ಕಾರದವರು ತನ್ನ ತಲೆಯನ್ನ ಎತ್ತಿಸ್ಬೋದು. ಆದ್ರೆ ಪೌಲ್ಗೆ ಮರಣದ ಕುರಿತಾಗಿ ಭಯ ಇಲ್ಲ. ನಾನು ಸತ್ತರೆ ದೇವ್ರ ಹತ್ರ ಹೋಗ್ತೀನಿ, ಸತ್ತರೂ ನನಗೆ ಲಾಭನೇ. ಆದ್ರೂ ಕೂಡ ನಾನು ಇರ್ಬೇಕಂತ ಇಷ್ಟಪಡ್ತೀನಿ. ಏನಕ್ಕೆ ಅಂದ್ರೆ, ಅಯ್ಯೋ ಸತ್ತೋಗ್ಬಿಡ್ಬಾರ್ದು ಅನ್ನೋ ಭಯದಕ್ಕೋಸ್ಕರ ನಾನು ಇರ್ಬೇಕು ಅಂತಲ್ಲ. ನಾನು ಹೋಗೋದಕ್ಕೆ ಸಿದ್ಧ ಯಾವಾಗ್ಲಾದ್ರು. ಆದ್ರೂ ನಾನು ಇದ್ರೆ ನಿಮಗ್ ಪ್ರಯೋಜನ, ಅದರಿಂದ ನಾನು ಇರ್ಬೇಕಂತ ಸ್ವಲ್ಪ ಇಷ್ಟಪಡ್ತಾ ಇದ್ದೀನಿ ಅಂತ ಪೌಲು ಅಲ್ಲಿ ಬರೆಯೋದನ್ನ ನಾವು ಕಾಣ್ತೀವಿ. ಆದ್ರೆ ಇನ್ನೊಂದು ಸರಿ ಪೌಲು ಇನ್ನೊಂದು ಪತ್ರ ಬರೀತಾನೆ. ಇನ್ನೊಂದು ಪತ್ರ ಬರೆಯೋಷ್ಟರಲ್ಲಿ ತನ್ನ ಕಾಲ ಸಮೀಪಕ್ಕೆ ಬಂದ್ಬಿಟ್ಟಿರುತ್ತೆ. ಇನ್ನು ತನ್ನ ದಿನಗಳು ಕೊನೆ ಆಗ್ಬಿಡ್ತಾ ಇದೆ ಅನ್ನೋದು ತನಗೆ ಗೊತ್ತಾಗ್ಬಿಟ್ಟಿರುತ್ತೆ. ಆಗ ಪೌಲ್ ಏನ್ ಮಾಡ್ತಾನೆ ಅಂದ್ರೆ ಈ ತರ ಮಾತುಗಳು ಹೇಳ್ತಾನೆ. ಎಲ್ಲಿ ಅಂತಂದ್ರೆ ತಿಮೋಥನಿಗೆ ಬರೆದಂತ 2ನೇ ಪತ್ರಿಕೆ 4ನೇ ಅಧ್ಯಾಯ ವಾಕ್ಯಗಳು 5ರಿಂದ 8ರವರೆಗೆ ನಾವು ಓದಿ ನೋಡುವಾಗ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಆದರೆ ನೀನು
ಎಲ್ಲಾ ವಿಷಯಗಳಲ್ಲಿ ಸ್ವಸ್ಥ ಚಿತ್ತನಾಗಿರು, ಶ್ರಮೆಯನ್ನು ತಾಳಿಕೋ, ಸುವಾರ್ತಿಕನ ಕೆಲಸವನ್ನು ಮಾಡು, ನಿನಗೆ ನೇಮಿಸಿರುವ ಸೇವೆಯನ್ನು ಲೋಪವಿಲ್ಲದೆ ನಡೆಸು. ಇಲ್ಲಿ ತನ್ನ ಶಿಷ್ಯನಾಗಿರುವಂತ ತಿಮೋತಿನಿಗೆ ಪೌಲ್ ಬರೀತಾ ಇದ್ದಾನೆ. ಬರೆದ್ಬಿಟ್ಟು ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ನೀನು ಎಲ್ಲಾ ವಿಷಯಗಳಲ್ಲಿ ಸ್ವಸ್ಥ ಚಿತ್ತನಾಗಿರು, ಶ್ರಮೆಯನ್ನ ತಾಳ್ಕೋ, ಸುವಾರ್ತಿಕನ ಕೆಲಸವನ್ನು ಮಾಡು, ನಿನಗೆ ನೇಮಿಸಿರುವ ಸೇವೆಯನ್ನು ಯಾವ ಲೋಪ ಇಲ್ಲದೆ ಮಾಡು ಅಂತ ತನಗೆ ಕೆಲವೊಂದು ಸಲಹೆಗಳನ್ನ ಕೊಡ್ತಾ ಇದ್ದ, ಬುದ್ಧಿ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅದು ಹೇಳ್ಬಿಟ್ಟು ಏನಕ್ಕೆ ನಾನು ಇದನ್ನ ಹೇಳ್ತೀನಿ ಅಂತಂದ್ರೆ ಅಂತ ಮುಂದುವರಿಸಿ ಈ ರೀತಿ ಹೇಳ್ತಾನೆ, ಯಾಕೆಂದರೆ ನಾನಂತೂ ಈಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ, ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದಿದೆ. ಇಲ್ಲಿ ಪೌಲ್ ತಿಮೋತಿಗೆ ಹೇಳುವಂತ ಮಾತೆ ಅಂದ್ರೆ, ನಾನು ಈಗಲೇ ಪಾನ ದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ ಅಂದ್ರೆ ದೇವರ ಗೂಡಾರದ ಮುಂದುಗಡೆಯಲ್ಲಿ ಯಜ್ಞವೇದಿಯಲ್ಲಿ ಪಾನ ದ್ರವ್ಯವನ್ನು ಅರ್ಪಿಸ್ತಾರೆ, ದ್ರಾಕ್ಷರಸವನ್ನು ತಂದು ಉಯ್ತಾರೆ. ಆತರ ನಾನು ದೇವರಿಗೋಸ್ಕರ ಉಯ್ಯಲ್ಪಡ್ತಾ ಇದ್ದೇನೆ ಅಂದ್ರೆ ನಾನು ರಕ್ತ ಸಾಕ್ಷಿಯಾಗಿ ನನ್ನ ರಕ್ತವು ಸುರಿಸಲ್ಪಡುತ್ತೆ ದೇವರ ಮುಂದುಗಡೆಯಲ್ಲಿ, ಅರ್ಪಿತನಾಗುತ್ತಾ ಇದ್ದೇನೆ. ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದಿದೆ, ನಾನು ಹೊರಟು ಹೋಗಬೇಕಾದಂತ ಕಾಲ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು, ಆದ್ರೆ ನಾನು ಒಂದ್ ಮಾತು ಹೇಳ್ತೇನೆ ಕೇಳು, ಶ್ರೇಷ್ಠವಾದ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ, ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು, ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. ಇಲ್ಲಿ ಪೌಲು ಈ ಪತ್ರಿಕೆಯನ್ನು ಬರುವಂತ ಕಾಲಕ್ಕೆ ತನ್ನ ದಿನಗಳು ಕೊನೆಗೆ ಬಂದ್ಬಿಟ್ಟಿದೆ. ಆಗ ಪೌಲ್ ತಿಮೋತಿಗೆ ಈ ತರ ನೀನು ಸೇವೆ ಮಾಡು, ದೃಢವಾಗಿರು ಅದೆಲ್ಲ ಹೇಳಿ, ನಾನು ದೇವರಿಗೆ ಈಗಾಗಲೇ ಪಾನ ದ್ರವ್ಯವಾಗಿ ಅರ್ಪಿತನಾಗ್ತಾ ಇದ್ದೇನೆ, ನನ್ನ ದಿನಗಳು ಸಮೀಪವಾಗಿ ಬಿಟ್ಟಿದೆ ಅಂತ ಹೇಳಿ, ಆದ್ರೆ ನಾನು ಶ್ರೇಷ್ಠ ಹೋರಾಟವನ್ನು ಈ ಲೋಕದಲ್ಲಿ ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತನ ನಂಬಿಕೆಯನ್ನು ಉಳಿಸಿಕೊಂಡಿದ್ದೇನೆ ಅಂತ ಹೇಳ್ಬಿಟ್ಟು ನನ್ನ ಮರಣ ನಂತರ ಅಯ್ಯೋ ಏನಾಗುತ್ತೆ ನಾನು ಸತ್ತೋದ್ರೆ ಗೊತ್ತಿಲ್ವಲ್ಲಪ್ಪ ಅಂತ ಹೇಳೋದಿಲ್ಲ. ಆದ್ರೆ ತಾನು ಹೇಳುವಂತ ಮಾತು, ಈಗೋ ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ, ನಾನು ಸತ್ತ ನಂತರ ದೇವರು ಜಯಮಾಲೆಯುಡೆಗೆ ನನಗೆ ಸಿದ್ಧನಾಗಿದ್ದಾರೆ ನನ್ನನ್ನು ಸ್ವಾಗತಿಸುವುದಕ್ಕೆ, ಅದನ್ನ ನನಗೆ ಕೊಡುವುದಕ್ಕೆ ಅಂತ ಪೌಲು ದೇವರಲ್ಲಿ ದೃಢವಾಗಿ ಮಾತಾಡುವಂತದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಇಲ್ಲಿ ಪೌಲಿಗೆ ಮರಣದ ಭಯ ಇಲ್ಲ. ಮೊದಲು ಫಿಲಿಪಿಗೆ ಬರೆದಾಗ ಮರಣದ ಭಯ ಇಲ್ಲ, ಸತ್ರೆ ನನಗೆ ಲಾಭ, ಅವ್ರ ಜೊತೆ ಹೋಗಿರ್ತೀನಿ ಅಂತ ಹೇಳ್ದ. ಆದ್ರೆ ಸ್ವಲ್ಪ ಕಾಲ ಬದುಕ್ಬೇಕಂತ ಇಷ್ಟಪಟ್ಟ, ಯಾಕಂದ್ರೆ ನಿಮ್ಮನ್ನ ಬಲಪಡಿಸೋದಕ್ಕೆ ಅಂತ ಅವನು ಹೇಳ್ದ. ಆದ್ರೆ ತಿಮೋತಿಗೆ ಬರೆಯೋ ಅಷ್ಟರಲ್ಲಿ ತನ್ನ ಕಾಲ ಇನ್ನು ಮುಗಿದು ಹೋಯ್ತು ಅನ್ನೋದು ತನಗೆ ಅರ್ಥ ಆಗ್ಬಿಟ್ಟಿದ್ದು. ಆಗ ತಾನು ಹೇಳಿದ ಮಾತು, ಶ್ರೇಷ್ಠ ಹೋರಾಟ ಮಾಡಿದ್ದೇನೆ, ಇನ್ನು ನಾನು ದೇವರ ಹತ್ರ ಹೋಗ್ತೇನೆ, ಆತ ನನಗೆ ಜಯಮಾಲೆಯನ್ನು ಕೊಡ್ತಾರೆ ಅಂತ ಹೇಳುವಂತದನ್ನ ನಾವು ಕಾಣ್ತೇವೆ. ಅಲ್ಲೇಲೂಯ್ಯ. ಅಯ್ಯೋ ತಿಮೋತಿ ನಾನು ಸತ್ತೋಗ್ಬಿಡ್ತೀನಿ, ಸತ್ತೋರ ಏನಾಗ್ತೀನೋ ಏನೋ ಗೊತ್ತಿಲ್ವಲ್ಲಪ್ಪ, ಅಯ್ಯೋ ತಿಮೋತಿ ಅಂತ ಪತ್ರ ಬರೆದಿಲ್ಲ, ನಾನು ದೇವರ ಹತ್ರ ಹೋಗ್ತೇನೆ, ಜಯಮಾಲೆಯನ್ನು ಪಡಿತೀನಿ ಅಂತ ಹೇಳಿ ಧೈರ್ಯವಾಗಿ ನಾನು ಬರೆಯುವಂತದನ್ನ ನಾವು ಕಾಣ್ತೇವೆ. ಅಲ್ಲೇಲೂಯ್ಯ. ಯಾರಿಗೇ ಆಗ್ಲಿ ಅವರ ಸ್ವಂತ ಮರಣದ ವಿಷಯದಲ್ಲಿ ಮಾತಾಡೋದು ತುಂಬಾ ಕಷ್ಟ. ಅವರ ಸ್ವಂತ ಮರಣದ ನಂತರ ಏನಾಗುತ್ತೆ, ಇಲ್ಲ ಈಗಾಗಲೇ ನನ್ನ ಮರಣ ಹತ್ರ ಬಂದ್ಬಿಟ್ಟಿದೆ ಅಂತ ಯಾರಿಗಾದ್ರೂ ಸಹ ಹೇಳ್ಕೊಡುವಂಥದ್ದು ತುಂಬಾ ಕಷ್ಟ. ಆದ್ರೆ ಪೌಲು ಆರಾಮಾಗಿ ಅದನ್ನ ಹೇಳ್ತಾ ಇದೆ. ಅಲ್ಲೇಲೂಯ್ಯ. ಕಾರಣ ಮರಣದ ಭಯ ಪೌಲಿಗೆ ಇಲ್ಲ. ಪೇತ್ರನು ಸಹ ಇದೇ ತರ ಮಾತಾಡ್ತಾನೆ. ನಾವು ದೇವರ ವಾಕ್ಯವನ್ನು ನೋಡುವಾಗ ಪೇತ್ರನು ಬರೆದಂತ 2ನೇ ಪತ್ರಿಕೆ 1ನೇ ಅಧ್ಯಾಯ ವಾಕ್ಯಗಳು 12ರಿಂದ 15ರವರೆಗೆ ನಾವು ಓದಿ ನೋಡಿದರೆ ಪೇತ್ರನು ಈ ರೀತಿಯಾಗಿ ಬರೀತಾನೆ. ಆದ್ದರಿಂದ ನೀವು ಈ ಸಂಗತಿಗಳನ್ನು ತಿಳಿದವರಾಗಿ ನಿಮಗೆ ದೊರಕಿರುವ ಸತ್ಯದಲ್ಲಿ ಸ್ಥಿರವಾಗಿದ್ದರೂ ಅವುಗಳನ್ನು ನಿಮಗೆ ಜ್ಞಾಪಕಪಡಿಸುವುದಕ್ಕೆ ನಾನು ಯಾವಾಗಲೂ ಸಿದ್ಧನಾಗಿರುವೆನು. ಇಲ್ಲಿ ಪೇತ್ರ ವಿಶ್ವಾಸಿಗಳಿಗೆ ಒಂದು ಪತ್ರವನ್ನು ಬರೆದು ಒಂದ್ ಮಾತು ಹೇಳ್ತಾ ಇದ್ದಾನೆ. ಏನಂತಂದ್ರೆ, ಈ ವಿಷಯಗಳನ್ನೆಲ್ಲ ನೀವು ಈಗಾಗಲೇ ತಿಳಿದಿದ್ದೀರಿ, ಆದ್ರೂ ಸಹ ನೀವು ತಿಳಿದಿರುವಂತ ವಿಷಯಗಳನ್ನ ಇನ್ನೊಂದು ಸಾರಿ ನಾನು ನಿಮಗೆ ಜ್ಞಾಪಕ ಮಾಡ್ತಾ ಇದ್ದೀನಿ ಅಂತ ಪೇತ್ರ ಬರೀತಾರೆ. ಏನಕ್ಕೆ ಜ್ಞಾಪಕ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ನನ್ನ ದೇಹವೆಂಬ ಗೂಡಾರದಲ್ಲಿರುವ ತನಕ ನಿಮ್ಮನ್ನು ಜ್ಞಾಪಕ ಪಡಿಸಿ ಪ್ರೇರೇಪಿಸುವುದು ಯುಕ್ತವೆಂದೆಣಿಸಿದ್ದೇನೆ. ಈಗಾಗಲೇ ನಿಮಗೆ ಗೊತ್ತಿರುವಂತಹ ವಿಷಯಗಳನ್ನೇ ನಾನು ಮತ್ತೆ ನಿಮ್ಗೆ ಇನ್ನೊಂದ್ಸರಿ ಹೇಳಿ ನಿಮಗೆ ಆ ವಿಷಯದಲ್ಲಿ ನಾನು ಜ್ಞಾಪಕವನ್ನು ಹುಟ್ಟಿಸ್ತಾ ಇದ್ದೀನಿ. ಏನಕ್ಕೆ ಆ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ಈ ಗೂಡಾರವೆಂಬಂತ ಈ ಶರೀರದಲ್ಲಿ ಇರುವವರೆಗೂ ಸಹ ಅದನ್ನು ಮಾಡೋದು ಒಳ್ಳೇದು ಅಂತ ನಾನು ಅನ್ಕೊಂತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ಯಾಕೆಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನನಗೆ ತಿಳಿಸಿದ ಪ್ರಕಾರ ಈ ಗೂಡಾರವನ್ನು ಕಿತ್ತು ಹಾಕುವ ಕಾಲ ಬೇಗನೆ ಬರುತ್ತೆಂದು ಬಲ್ಲೆನು. ಏನಕ್ಕೆ ನಿಮಗೆ ಗೊತ್ತಿರುವಂತ ವಿಷಯಗಳನ್ನ ನಾನು ಮತ್ತೆ ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ, ಮತ್ತೆ ಈ ಶರೀರದಲ್ಲಿ ನಾನು ಇರೋವರೆಗೂ ಕೂಡ ಅದನ್ನ ಮತ್ತೆ ಮತ್ತೆ ನಿಮಗೆ ಹೇಳಿ ನಿಮ್ಮನ್ನ ಜ್ಞಾಪಕ ಪಡಿಸಬೇಕಂತ ನಾನು ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ಯೇಸು ಕ್ರಿಸ್ತನು ನನಗೊಂದು ಮಾತು ಹೇಳಿದ್ದಾರೆ.
ಏನಂದ್ರೆ ಬೇಗನೆ ಈ ಗೂಡಾರವನ್ನ ಅವ್ರು ಕಿತ್ತು ಹಾಕುವಂತ ಸಮಯ ಬರುತ್ತೆ. ಅದರಿಂದ ಬೇಗನೆ ನನ್ನ ಗೂಡಾರವು ಕಿತ್ತು ಹಾಕಲ್ಪಡೋದಕ್ಕಿರೋದ್ರಿಂದ, ಅಂದ್ರೆ ಬೇಗನೆ ನನಗೆ ಮರಣ ಸಂಭವಿಸುವುದಕ್ಕಿದೆ, ಬೇಗನೆ ನನಗೆ ಮರಣ ಸಂಭವಿಸುವುದಕ್ಕಿರೋದ್ರಿಂದ ನಾನು ಎಷ್ಟು ಕಾಲ ಈ ಶರೀರದಲ್ಲಿ ಇರ್ತೇನೋ ಅಷ್ಟು ಕಾಲ ನೀವು ಈಗಾಗಲೇ ತಿಳಿದಿರುವಂತ ರಕ್ಷಣೆ ಕುರಿತಾದ ಯೇಸು ಕ್ರಿಸ್ತನಿರುವಂತ ಸತ್ಯದ ವಿಷಯವಾಗಿ ನಿಮಗೆ ಮತ್ತೆ 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 ನಾನು ಜ್ಞಾಪಕ ಪಡಿಸಬೇಕಂತ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ 15ನೇ ವಾಕ್ಯದಲ್ಲಿ ಈ ರೀತಿ ಹೇಳ್ತಾರೆ, ನೀವು ನನ್ನ ಮರಣ ನಂತರದಲ್ಲಿ ಇವುಗಳನ್ನು ಯಾವಾಗಲೂ ಜ್ಞಾಪಕ ಮಾಡಿಕೊಳ್ಳುವುದು ಸಾಧ್ಯವಾಗುವಂತೆ ಪ್ರಯಾಸ ಪಡುವೆನು. ಏನಕ್ಕೆ ನಾನು ಇರೋವರೆಗೂ ನಿಮ್ಗೆ ಗೊತ್ತಿರುವಂತ ವಿಷಯಗಳನ್ನು ಪದೇ ಪದೇ ಹೇಳ್ತೀನಿ ಅಂತಂದ್ರೆ, ನಾನು ಬೇಗ ಸತ್ತೋಗೋದಕ್ಕಿದ್ದೀನಿ. ನಾನು ಬೇಗ ಸತ್ತೋದ್ಮೇಲೆ ನನ್ನ ಮರಣ ನಂತರವೂ ಸಹ ನೀವು ಮರಿಬಾರದು. ನಿಮಗೆ ಯಾವ ಉಪದೇಶ ಕೊಡಲ್ಪಟ್ಟಿದೆ, ನಿಮಗೆ ಯಾವ ಸತ್ಯ ತಿಳಿಯಪಡಿಸಲ್ಪಟ್ಟಿದೆ, ಅದರಲ್ಲಿ ನೀವು ದೃಢವಾಗಿ ನಿಂತ್ಕೊಳ್ಬೇಕು. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂದ್ರೆ, ನಾನು ಇರೋವರೆಗೂ ನಾನು ನಿಮ್ಗೆ ಅದನ್ನ ಹೇಳ್ತಾನೆ ಇರ್ತೀನಿ. ಯಾಕಂದ್ರೆ ನಾನು ಬೇಗ ಹೊರಟು ಹೋಗ್ತೀನಿ. ನಾನು ಹೊರಟು ಹೋದ ನಂತರವೂ ಸಹ ನೀವು ಅದನ್ನ ಜ್ಞಾಪಕ ಇಟ್ಟುಕೊಳ್ಬೇಕು. ಅದರಿಂದ ನನಗಿರುವಂತ ಈ ಸ್ವಲ್ಪ ಕಾಲ ಅವಕಾಶದಲ್ಲಿ ನಿಮಗೆ ನಾನು ದೇವರ ವಾಕ್ಯಗಳನ್ನ ಮತ್ತೆ ಮತ್ತೆ ಜ್ಞಾಪಕ ಪಡಿಸ್ತೀನಿ ಅಂತ ಹೇಳಿ ಇಲ್ಲಿ ಪೇತ್ರ ಬರೆಯೋದನ್ನ ನಾವು ಕಾಣ್ತೇವೆ. ಹಾಗೆ ಇಲ್ಲಿ ಪೇತ್ರನು ಸಹ ತನ್ನ ಮರಣ ವಿಷಯದಲ್ಲಿ ಮಾತಾಡ್ತಾ ಇದ್ದಾನೆ. ಬೇಗ ನಾನು ಸತ್ತೋಗಂತ ಕಾಲ ಬರುತ್ತೆ, ನಾನು ಸತ್ತು ಹೋದ ನಂತರವೂ ಸಹ ನೀವು ದೇವರಲ್ಲಿ ನೆಲೆನಿಂತಿರಬೇಕಂತ ಹೇಳಿ ದೇವರ ಕುರಿತಾದ ಕಾರ್ಯಗಳನ್ನ ಅವರಿಗೆ ಬರೆಯುವಂತದನ್ನ ನಾವು ಕಾಣ್ತೇವೆ. ಆಗ ಪೇತ್ರನು ತನ್ನ ಮರಣ ವಿಷಯದಲ್ಲಿ ಬರೆಯುವಾಗ, ಅಯ್ಯೋ ವಿಶ್ವಾಸಿಗಳೇ ಕೇಳಿ, ನನಗೆ ಸತ್ತೋಗೋ ಕಾಲ ಹತ್ರ ಬಂದ್ಬಿಡ್ತು, ಏನಾಗುತ್ತೋ ಏನೋ ಗೊತ್ತಿಲ್ಲ, ನನಗೆ ಇನ್ನ ಸ್ವಲ್ಪ ಆಯುಷ್ ಜಾಸ್ತಿ ಆಗ್ಲಿ ಅಂತ ಪ್ರಾರ್ಥನೆ ಮಾಡಿ ಅಂತ ಅಂದ್ಬಿಟ್ಟು ಪೇತ್ರ ಬರೀಲಿಲ್ಲ. ನಾನು ಬೇಗನೆ ಹೊರಟು ಹೋಗ್ತೇನೆ, ನಾನು ಹೊರಟು ಹೋಗೋದಕ್ಕೆ ಮುಂಚೆ ನಿಮಗೆ ಯಾವಾಗಲೂ ಜ್ಞಾಪಕ ಇರುವ ಹಾಗೆ ನಾನು ಬರೀತೇನೆ ಅಂತ ಪೇತ್ರನ ಬರೆಯುವಂತದನ್ನ ನಾವು ಕಾಣ್ತೀವಿ. ಆಗ ಪೇತ್ರನಿಗೆ ತನ್ನ ಮರಣ ಹತ್ತಿರವಾಗಿದೆ ಅನ್ನುವಂಥ ವಿಷಯ ತಿಳಿದಿದ್ರು ಸಹ ಮರಣದ ವಿಷಯವಾಗಿ ಭಯವಿಲ್ಲ. ಆದ್ರೆ ನಾನು ಹೋಗೋದಕ್ಕಿಂತ ಮುಂಚೆ ಇರುವಂತವ್ರನ್ನ ನಾನು ಬಲಪಡಿಸ್ಬೇಕಂತ ಅದಕ್ಕೋಸ್ಕರ ತಾನು ಪ್ರಯತ್ನ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ಆಗ ಯೇಸು ಕ್ರಿಸ್ತನ ಪುನರುತ್ಥಾನದ ಮಹತ್ವ ಏನು ಅಂತಂದ್ರೆ, ಆತನ ಪುನರುತ್ಥಾನವನ್ನು ನಾವು ನೋಡುವಾಗ ನಮಗೆ ಮರಣದ ಭಯ ಇರುವುದಿಲ್ಲ. ಹಲ್ಲೆಲೂಯ. ಕಾರಣ ಆತನ ಮರಣವನ್ನು ಜಯಿಸಿ ಜೀವಂತವಾಗಿದ್ದಾನೆ. ನಾನು ಸತ್ರು ಕೂಡ ಏನೂ ಆಗಲ್ಲ, ನಾನು ಒಂದು ದಿವಸ ಜೀವಂತವಾಗಿ ಎದ್ದು ಬರ್ತೇನೆ. ಅವರ ಬಳಿಗೆ ನಾನು ಹೋಗ್ತೀನಿ, ಅವ್ರ ಜೊತೆ ನಾನು ಇರ್ತೀನಿ. ಏನಾಗ್ಬಿಡುತ್ತೆ ಮರಣದಿಂದ? ಏನು ಸಹ ಆಗಲ್ಲ. ಮರಣ ಇನ್ನ ನನಗೆ ಲಾಭ. ನನಗೆ ಮರಣ ಬಂದ್ರೆ ಬೇಗ ನಾನು ದೇವ್ರ ಜೊತೆ ಹೋಗ್ಬಿಡ್ಬೋದು ಅಂತ ಅಂದ್ಬಿಟ್ಟು ದೇವ್ರ ನಂಬಿದವರು ಮರಣವನ್ನ ಇನ್ನು ಸಂತೋಷವಾಗಿ ಸ್ವೀಕರಿಸ್ತಾರೆ. ಹಲ್ಲೆಲೂಯ. ಮರಣವನ್ನ ಸಂತೋಷವಾಗಿ ಸ್ವೀಕರಿಸುವಂತ ಒಂದೇ ಜನರು ಯಾರು ಅಂದ್ರೆ ಯೇಸು ಕ್ರಿಸ್ತನ ಹಿಂಬಾಲಿಸುವವರು ಮಾತ್ರ. ಹಲ್ಲೆಲೂಯ. ಯೇಸು ಕ್ರಿಸ್ತನ ಪುನರುತ್ಥಾನದ ಮುಖಾಂತರ ನಮಗೆ ಮರಣದ ಭಯ ನೀಗಿ ಹೋಗಿದೆ. ಹಲ್ಲೆಲೂಯ. ಅದಕ್ಕಾಗಿ ದೇವರಿಗೆ ಸ್ತೋತ್ರ.